ಗುರುಗಳ ಅಪ್ಪಣೆಯಂತೆ ಅವರ ಆಜ್ಞೆಯನ್ನು ಪಡೆದು ಇಂದಿನ ಭಗವದ್ಗೀತಾ ವ್ಯಾಖ್ಯಾನ ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬಹಳ ದಿನಗಳ ನಂತರ ವ್ಯಾಖ್ಯಾನ ಮತ್ತೆ ಗುರುಗಳ ಆಶಯದಂತೆ ಶುರುವಾಗ್ತಾ ಇದೆ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ. 8ನೇ ಶ್ಲೋಕಕ್ಕೆ ಹೋದ ಸಲ, ಹಿಂದಿನ ಸಲ ಮಹಾಪುರುಷರ ವ್ಯಾಖ್ಯಾನ ಬಂದು ನಿಂತಿತ್ತು. So the 8th shloka of the 8th chapter, Akshara Brahma Yoga, up to that the commentaries given by Mahatmans was explained the last time. Seventh and 8th shloka ಆದ ನಂತರ ಮುಂದೆ ಬರೋ ಕೆಲವು ಶ್ಲೋಕಗಳಲ್ಲಿ 8ನೇ ಶ್ಲೋಕ ಹೋದ ಸಲ ಆದಂತಹ 8ನೇ ಶ್ಲೋಕದಲ್ಲೇ ಪರಮಾತ್ಮ ಸೂಚ್ಯವಾಗಿ ಒಂದು ಮಾತು ಹೇಳಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಯಾವುದು ಮನಸ್ಸಿಗೆ ನಿಲ್ಕೋದಿಲ್ಲವೋ, ಮನಸ್ಸಿಗೂ ಅತೀತವಾಗಿರತಕ್ಕಂತಹ, ಊಹಾಶಕ್ತಿಗೂ ಸಿಲುಕದೇ ಇರತಕ್ಕಂತಹ, ನಮ್ಮ ವಿವೇಕಕ್ಕೂ ಮೀರಿದಂತಹ ಆ ಪರಮಾತ್ಮ ಶಕ್ತಿ, ಪರಬ್ರಹ್ಮ ಶಕ್ತಿ ಯಾವುದನ್ನು ನಾವು ನಿರಾಕಾರ, ಅಗೋಚರ, ಸೂಕ್ಷ್ಮಾತಿ ಸೂಕ್ಷ್ಮ, ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ, ಕಿವಿಗೆ ಕೇಳತಕ್ಕಂಥದ್ದು ಅಲ್ಲ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಆ ಪರಮಾತ್ಮನ ಬಗ್ಗೆ, ಪರಮಾತ್ಮ ತತ್ವದ ಬಗ್ಗೆ ನಿರಾಕಾರ ಸ್ಥಿತಿಯಲ್ಲಿ ಅದನ್ನ ಅರಿವಿನಲ್ಲಿ ಅನುಭವಿಸಿ ಅದು ತಾನಾಗಿಯೇ ತನ್ನಲ್ಲಿಯೇ ಅನುಭವಿಸ್ತಕ್ಕಂಥ ವಿಷಯ. ಆದ್ದರಿಂದ ಬಾಯಿನಲ್ಲಿ, ಮಾತಿನ ಮೂಲಕ, ವ್ಯಾಖ್ಯಾನಗಳ ಮೂಲಕ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ವೇದಗಳೇ ಹೇಳಿರೋದ್ರಿಂದ, ಪರಮಾತ್ಮ ಏನು ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ವೇದಗಳೇ ಅಸಮರ್ಥವಾಗಿ, ಪರಮಾತ್ಮ ಅಂದ್ರೆ ಏನಪ್ಪ, ಸಮಗ್ರವಾಗಿ ಪರಮಾತ್ಮ ಅಂದ್ರೆ ಏನು ಹೇಳಬೇಕು ಗೊತ್ತಾಗದೆ ಕೇವಲ ನಪುಂಸಕಲಿಂಗ ವಾಚಕವಾದಂತಹ ಪರಮಾತ್ಮನನ್ನ ಕುರಿತು ಬರೀ ತತ್ ಅಂತ ಒಂದು ಶಬ್ದವನ್ನ ಉಪನಿಷತ್ತುಗಳು ಹೇಳಿಬಿಟ್ಟಿವೆ. ತತ್ ಅಂದ್ರೆ ಅದು ಅಂತ ಕನ್ನಡದಲ್ಲಿ. ತತ್ ಮೀನ್ಸ್ ದಟ್. Even the Vedas, even the Upanishads, the last part of the Vedas, could not explain for the sake of explanation for others to understand by words. No words can explain what is that Paratattva or Brahma Tattva or Atma Tattva or Atma Jnana. So, how to explain what cannot be explained? The only route taken by Upanishads was they used the word Tat. Tat means that. That means beyond that there is no other word anta. ಅದು ಅಂತಂದ್ರೆ ಯಾವುದದು? ಅದು ಅಂದ್ರೆ ಅಷ್ಟೇ, ಅದು. ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಅಂದ್ರೆ ಪುಂಖಾನುಪುಂಖವಾಗಿ ಹೇಳಬಹುದು, ಯಾವುದರ ಬಗ್ಗೆ ಹೇಳಬಹುದು ಅಂತನೂ ಇದೆ. ಮುಂದೆ ಇದೇ ಭಗವದ್ಗೀತೆಯಲ್ಲಿ ಈ ವಿಷಯವಾಗಿ ಭಗವಂತ ಬಹಳ ಒಂದು ಸ್ಪಷ್ಟವಾದ ಸ್ಪಷ್ಟನೆ ಕೊಡುತ್ತಾನೆ. ಕಲಿಯುಗದಲ್ಲಿ ಈ ತತ್ವ ಅರ್ಥ ಆಗೋದಕ್ಕೆ ಯಾಕೆ ಸಾಧ್ಯವಿಲ್ಲ? ನಿರಾಕಾರವಾಗಿರ್ತಕ್ಕಂತಹ
ಆ ಮೂಲ ಸನಾತನವಾಗಿರ್ತಕ್ಕಂತಹ ವಾಟ್ ಈಸ್ ಕಾಲ್ಡ್ ಕಾಸ್ಲೆಸ್ ಕಾಸ್, ದಿ ಪ್ರೈಮರಿ ಕಾಸ್, which is behind the creation, which cannot be perceived by any of the five senses, that cannot be even meditated upon. ಆ ನಿರಾಕಾರವಾಗಿ ಪರಮಾತ್ಮನನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ದೃಷ್ಟಿಯಿಂದ ಸತ್ಯಯುಗದಲ್ಲಿ ಅಂದ್ರೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲೂ ಸಹ ಸಾಧ್ಯವಾಗಿತ್ತು. ಬಹಳಷ್ಟು ಜನ ಋಷಿಮುನಿಗಳಿಗೆ ಅದು ಸಾಧ್ಯ ಇತ್ತು. ತಮ್ಮ ಆಳವಾದ ಧ್ಯಾನದಲ್ಲಿ, ತಪಸ್ಸಿನಲ್ಲಿ, ನಿರ್ವಿಕಲ್ಪ ಸಮಾಧಿನಲ್ಲಿ ಆ ಸ್ಥಿತಿಯನ್ನು ಪಡಿತಾ ಇದ್ರು. ನಿರಾಕಾರ ತತ್ವವನ್ನು ಅನುಭವಿಸ್ತಾ ಇದ್ರು. ಅವರು ಆ ತತ್ವವೇ ಆಗಿಬಿಡ್ತಾ ಇದ್ರು. ಉಪನಿಷತ್ ಅದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಆಗಲಿ ಅಂತ ಬಹಳ ದೊಡ್ಡವಾದ ಒಂದು ವಾಕ್ಯದಲ್ಲಿ ಹೇಳೇ ಬಿಟ್ಟಿದೆ. ಗುರುಗಳು ಅದನ್ನು ಯಾವಾಗಲೂ ಹೇಳ್ತಾ ಇದ್ರು. ಅವ್ರ ಪುಸ್ತಕದಲ್ಲೂ ಅದನ್ನು ಹೇಳಿದ್ದಾರೆ. ಅವರ್ ಗುರುದೇವ್ ಹ್ಯಾಸ್ ಮೆನ್ಷನ್ಡ್ ದಟ್ ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ. ಪರಮಾತ್ಮನನ್ನು ಅರ್ಥಕೊಂಡವನು ಪರಮಾತ್ಮನೇ ಆಗಿಬಿಡ್ತಾನೆ ಅಂತ ಉಪನಿಷತ್ತೇ ಹೇಳ್ತಾ ಇದೆ. ಅಂದ್ರೆ ಬ್ರಹ್ಮಜ್ಞಾನಿಗಳು ಬ್ರಹ್ಮ ಸಮಾನರೇ ಆಗಿಬಿಡ್ತಾರೆ, ಬ್ರಹ್ಮೀಭೂತರೇ ಆಗಿಬಿಡ್ತಾರೆ ಅಂತ ಅರ್ಥ. ದ ರಿಯಲೈಸ್ಡ್ ಮಾಸ್ಟರ್, ದ ಗ್ರೇಟ್ ಸಂತ ಪುರುಷ, ಮಹಾಪುರುಷ, ಮಹಾಜ್ಞಾನಿ, ಆತ್ಮಜ್ಞಾನಿ ಈಸ್ ನನ್ ಅದರ್ ದನ್ ಗಾಡ್ ಇನ್ ದಟ್ ಸೆನ್ಸ್. ಆದರೆ ನಮ್ಮಂತವರಿಗೆ ಇನ್ ದ ಮಾಡರ್ನ್ ಟೈಮ್ಸ್ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಮೆಡಿಟೇಟ್ ಅಪಾನ್ ದ ನಿರಾಕಾರ ತತ್ವ. ಸೊ ಲೇಟರ್, ವಿತ್ ಆಲ್ ಕಂಪ್ಯಾಷನ್ ಅಂಡ್ ಮರ್ಸಿ, Lord in the coming chapters in the Bhagavad Gita makes this point very clear. It can be taken at that time. ಅರ್ಜುನ ಈ ಪ್ರಶ್ನೆಯನ್ನು ನಮ್ಮ ಪರವಾಗಿ ಕೇಳಿದ್ದುಂಟು. ಪರಮಾತ್ಮ, ಈ ನಿರಾಕಾರವಾಗಿರ್ತಕ್ಕಂಥ ನಿನ್ನ ರೂಪದ ಬಗ್ಗೆ ಇಷ್ಟೆಲ್ಲಾ ವರ್ಣನೆ ಮಾಡಿದ್ದೀಯ ಪರಮಾತ್ಮನ ಬಗ್ಗೆ, ಹಾಗೆ ಸಾಕಾರವಾಗಿರ್ತಕ್ಕಂತಹ ರೂಪದ ಬಗ್ಗೆಯೂ ವರ್ಣನೆ ಮಾಡಿದ್ದೀಯ. ನಿನ್ನ ವಿಭೂತಿ ಯೋಗದಲ್ಲಿ, ವಿಶ್ವದರ್ಶನ ರೂಪದಲ್ಲಿ ಎಲ್ಲವನ್ನೂ ತೋರಿಸ್ಬಿಟ್ಟಿದ್ದೀಯಾ. ಈಗ ನಮ್ಮ ಮನಸ್ಸಿಗೆ ಗಲಿಬಿಲಿಯಾಗಿದೆ. ಯಾವುದು ನಮಗೆ ಯಾವುದು ಹಿತ? ಇದು ಅರ್ಜುನನ ಪ್ರಶ್ನೆ. ಮುಂದೆ, ಈಗಲ್ಲ, ಮುಂದೆ ಬರುತ್ತೆ. ಆಕಾರವೇ ಇಲ್ಲದೆ, ರೂಪವೇ ಇಲ್ಲದೆ, ಹೆಸರೂ ಇಲ್ಲದೆ ಇರತಕ್ಕಂತಹ, ಗೊತ್ತು ಗುರಿ ಇಲ್ಲದೆ ಇರತಕ್ಕಂತಹ ಆ ಬ್ರಹ್ಮಾಂಡ ತತ್ವವೇ ಆಗಿರ್ತಕ್ಕಂಥ, ಪರಬ್ರಹ್ಮ ತತ್ವವಾಗಿರ್ತಕ್ಕಂಥ ಪರಮಾತ್ಮ ಅಂತ ಏನೇ ಕರೆಸ್ಕೊಳ್ತೀಯಲ್ಲ, ಆ ನಿರಾಕಾರ ತತ್ವವನ್ನೇ ನಾವು ಅನುಸರಿಸಿಕೊಂಡು ಅದರ ಧ್ಯಾನವನ್ನು ಮಾಡೋದು ಶ್ರೇಷ್ಠವೋ, ಅಥವಾ ಕಣ್ಣಿಗೆ ಕಾಣುವಂತಹ, ನಮ್ಮ ಮನಸ್ಸಿಗೆ ನಿಲುಕುವಂತಹ, ಆರಾಧ್ಯ ದೈವನಾಗಿ ನನಗೆ ಪ್ರಿಯನಾಗಿರ್ತಕ್ಕಂತಹ ಒಂದು ರೂಪವನ್ನು ಹಿಡಿದುಕೊಂಡು ರಾಮ, ಕೃಷ್ಣ, ದುರ್ಗೆ, ಗಣಪತಿ, ಸುಬ್ರಹ್ಮಣ್ಯ, ಆಂಜನೇಯ ಸ್ವಾಮಿ, ಈ ರೀತಿಯ ನಾನಾ ವಿಧವಾದ ರೂಪಗಳಲ್ಲಿ ಯಾವುದಾದ್ರು ಒಂದು ರೂಪವನ್ನು ಹಿಡ್ಕೊಂಡು ನೀನೇ ಅಪ್ಪ ಪರಮಾತ್ಮ, ನೀನೇ ಅಪ್ಪ ಗೋವಿಂದ, ನೀನೇ ಅಪ್ಪ ಕೃಷ್ಣ, ನೀನೇ ಅಪ್ಪ ಮಹಾಪರಮಾತ್ಮ ಅಂತ ಅದನ್ನ ಮನಸ್ಸಿನಲ್ಲೇ ರೂಪವನ್ನು ಹಿಡಿದುಕೊಂಡು ನಾವು ಸಾಧನೆ ಮಾಡೋದು, ಜಪ ಮಾಡೋದಾಗ್ಲಿ, ತಪಸ್ ಮಾಡೋದಾಗ್ಲಿ, ಧ್ಯಾನ ಮಾಡೋದಾಗ್ಲಿ, ಅದು ನಮಗೆ ಅನುಕೂಲವೋ ಅಂತ ಪ್ರಶ್ನೆ ಅರ್ಜುನ ಕೇಳ್ತಾನೆ ಮುಂದೆ. ನಿರಾಕಾರ ತತ್ವ ಸಾಧನೆ ಮುಖ್ಯವೋ, ಸಾಕಾರ ರೂಪದ ಸಾಧನೆ ಮುಖ್ಯವೋ ಅಂತ. ವೆದರ್ ಟು ವರ್ಷಿಪ್, ವೆದರ್ ಟು ಮೆಡಿಟೇಟ್, ವೆದರ್ ಟು ಡೂ ಅನುಷ್ಠಾನಂ, ಜಪ ಆನ್ ದಿ ನೇಮ್ ಅಂಡ್ ಫಾರ್ಮ್ ಆಫ್ ದ ಗಾಡ್, ಆರ್ ದ ನೇಮ್ಲೆಸ್, ಫಾರ್ಮ್ಲೆಸ್, ಅನ್ಮ್ಯಾನಿಫೆಸ್ಟ್ ಗಾಡ್, ವಿಚ್ ಈಸ್ ಈಸಿ ಫಾರ್ ಅಸ್. That is a question put by Arjuna later. And Lord explains that very clearly to him. That means to us. So in the modern times, ಅಂತ ಈಗ ಅರ್ಜುನನಿಗೆ ಯಾವ ಉತ್ತರ ಅಲ್ಲಿ ಮುಂದೆ ಭಗವಂತ ಕೊಡ್ತಾನೆ ಅದು ನಮಗೆ ಪ್ರಸ್ತುತವಾಗಿರ್ತಕ್ಕಂಥದ್ದು. ಭಗವಂತ ಹೇಳ್ತಾನೆ ಮುಂದೆ, ಎಲ್ಲರಿಗೂ ನಿರಾಕಾರ ತತ್ವದ ಸಾಧನೆ, ನಿರಾಕಾರ ತತ್ವದ ಉಪಾಸನೆ ಕಷ್ಟ ಸಾಧ್ಯ, ಸಾಧ್ಯವೇ ಇಲ್ಲ ಅಂತ ಹೇಳೋಲ್ಲ ಭಗವಂತ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಮೆಡಿಟೇಟ್ ಅಪಾನ್ ಫಾರ್ಮ್ಲೆಸ್ ಗಾಡ್, ನೇಮ್ಲೆಸ್ ಗಾಡ್. ದಟ್ ಈಸ್ ನಥಿಂಗ್ ಬಟ್ ಆತ್ಮ ಓನ್ಲಿ, ದಟ್ ಈಸ್ ಯುವರ್ ಸೆಲ್ಫ್ ಓನ್ಲಿ. ಇಟ್ ಈಸ್ ವೆರಿ 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 ಡಿಫಿಕಲ್ಟ್, ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್, ಬಿಕಾಸ್ ದಿ ಮೈಂಡ್ ಕೆನಾಟ್ ಕಾಂಪ್ರಹೆಂಡ್. Only by Guru's grace it is possible for a few
ಸೊ ಇನ್ ದಿ ಪ್ರೆಸೆಂಟ್ ಟೈಮ್ಸ್ ಭಗವಂತ ಹೇಳೋ ಹಾಗೆ, ಯಾವುದಪ್ಪ ಅರ್ಜುನ ನಿನಗೆ ಶ್ರೇಷ್ಠ ಅಂದ್ರೆ ಸಾಕಾರ ತತ್ವದ ಉಪಾಸನೆ, ಸಾಕಾರ ರೂಪದ ಉಪಾಸನೆ, ಸಾಕಾರ ರೂಪದ ಕೀರ್ತನೆ, ನಾಮ ಸಂಕೀರ್ತನೆ, ಅದು ಬಹಳ ಶ್ರೇಷ್ಠ. ಯಾಕೆ ಅಂದ್ರೆ ಬಹಳ ಸುಲಭ. ಶ್ರೇಷ್ಠ ಅಂದ್ರೆ ಇದೆಲ್ಲ ಮುಂದೆ ಬರೋ ವಿಷಯ, ಯಾಕೋ ಈಗ ಬರ್ತಾ ಇದೆ. ಭಗವಂತ ಇಲ್ಲಿ ನಿರಾಕಾರ ತತ್ವದ ಅವಹೇಳನ ಮಾಡ್ತಾ ಇಲ್ಲ, ಕೇವಲ ಸಾಕಾರ ತತ್ವದ ಶ್ರೇಷ್ಠತೆ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ನಿಜವಾದ ಅರ್ಥದಲ್ಲಿ ಭಗವಂತನ ಅನುಷ್ಠಾನ ಆಗುವುದು ಅಂತಂದ್ರೆ ಆತ್ಮತತ್ವ. ಆ ಆತ್ಮತತ್ವದ ಸ್ವಯಂ ಪೂಜೆನೆ ಅನುಷ್ಠಾನ. ಆ ನಿರಾಕಾರ ತತ್ವ ನಾನೇ ಆಗಿದ್ದೇನೆ ಅನ್ನೋ ತಿಳುವಳಿಕೆ, ಆ ಆತ್ಮವೇ ನಾನಾಗಿದ್ದೇನೆ ಅನ್ನೋ ತಿಳುವಳಿಕೆ ಎಲ್ಲರಿಗೂ ಒಂದೇ ಕ್ಷಣದಲ್ಲಿ, ಒಂದೇ ಅವರ ಜೀವಮಾನದಲ್ಲೇ ಬರಬೇಕು ಅನ್ನೋದು ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಸಾಕಾರ ರೂಪದಲ್ಲಿ ಮಾಡೋದು ಬಹಳ ಶ್ರೇಷ್ಠ, ಅದು ಬಹಳ ಸುಲಭ ಅಂತ ಭಗವಂತ ಮುಂದೆ ಹೇಳ್ತಾನೆ. ಈ ಎಲ್ಲ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಬರೋ ಶ್ಲೋಕಗಳಲ್ಲಿ, ಹಿಂದಿನ ಶ್ಲೋಕ ಸೇರಿದಂತೆ, ವಾಟ್ ವಾಸ್ ಟೋಲ್ಡ್ ಲಾಸ್ಟ್ time, the 8th shloka, including that, the next 2 shlokas, 9th and 10th. Now, the Lord is keeping all these things in the mind and then explaining to Arjuna. He is explaining the importance of both Sakara and Nirakara Tattva, because both are one and the same. ಭಗವಂತ ನಮ್ಮ ಗುರುಗಳು ಬಹಳ ಸುಲಭವಾಗಿ ಹೇಳಿಬಿಟ್ರು, ಬಹಳ ಸ್ಪಷ್ಟವಾಗಿ ಅವರು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಎಷ್ಟೋ ಸಲ ಎದುರಿಗೆ ಹೇಳಿದ್ದಾರೆ, ಭಗವಂತ ಸಾಕಾರನೂ ಹೌದು, ನಿರಾಕಾರನೂ ಹೌದು. He is both unmanifest and manifest. Because whole manifestation, the whole creation is nothing but He only. The substance we have to understand. The substratum we should understand. ಇದಕ್ಕೆ ಒಂದು ಸುಂದರ ಉದಾಹರಣೆ ಭಗವಾನ್ ರಮಣ ಮಹರ್ಷಿ gave about ನಿರಾಕಾರ ತತ್ವ. How it is the main substratum holding the entire creation. He took the example of the pages of a book where letters are printed in black. He showed a book and showed the letters. See, you take any page in the book, letters are there in the black color printed, and we read the letters and then follow the book, understand what the book is. So while looking at a book, when you open a page, we look at the letters, you look at the sentences printed in black color. You concentrate reading on that. But you never bother about the white paper sheet, which is the substratum for all the printing. ಒಂದು ಪುಸ್ತಕ ಓದ್ತಾ ಇರಬೇಕಾದ್ರೆ ನಮಗೆ ಅಕ್ಷರಗಳ ಕಡೆ ಗಮನ ಇರುತ್ತೆ, ಅಲ್ಲಿ ಏನು ಬರೆದಿದ್ದಾರೆ ಅದನ್ನು ಓದೋ ಕಡೆ ಮನಸ್ಸಿರುತ್ತೆ. ಆದ್ರೆ ಆ ಬಿಳಿ ಹಾಳೆ ಇದೆಯಲ್ಲ, ಯಾವ ಹಾಳೆ ಮೇಲೆ ಅಕ್ಷರಗಳು ನೋಡಿದೆಯೋ ಆ ಹಾಳೆಗಳ ಮೇಲೆ ನಮ್ಮ ಮನಸ್ಸು ನಿಲ್ಲೋದಿಲ್ಲ. ಅಂದ್ರೆ ಇಲ್ಲಿ ಹಾಳೆ ಅಂತಂದ್ರೆ ನಿರಾಕಾರ ತತ್ವ. ವಿಥೌಟ್ ದ ಶೀಟ್ ಪ್ರಿಂಟಿಂಗ್ ಕೆನಾಟ್ ಅಕ್ಕರ್. And normally when we look at a book, we look at the printing only. We look at the letters only. We look at the sentences only. Because we are interested in reading the book. See, that is a difference how it goes on. So, the 8th shloka where it was stopped, Abhyasa yoga yuktena chetasa nanyagamina paramam purusham divyam yati parthanu chintayan. Last time it was told. So, see, with all necessary concentration and employing the mind in the regular practice of yoga, abhyasa yoga, yuktena, regular practicing. Yoga means it includes everything here. With total concentration and devotion, one can attain the Supreme Self. Paramam Purusham Divyam, Divyam Paramam Purusham Yati. That means you will obtain that Parama Purusha. That means you become realized. You will have the Sakshatkara of God and the Artha,
ನಿನಗೆ ಆ ಪರಮಾತ್ಮನ ದರ್ಶನ ಆಗತ್ತೆ ಅಂತಂದ್ರೆ ಆ ಆತ್ಮ ತತ್ವವೇ ನೀನಾಗ್ಬಿಡ್ತೀಯ ಅಂತ. ಆ ತತ್ವದ ದರ್ಶನ ಆಗುವುದಂದ್ರೆ ಅರ್ಥ ಏನು? ಸ್ವಯಂ ಆತ್ಮಸ್ವರೂಪನಾಗಿ ಉಳಿದು ಬಿಡ್ತೀಯ ಅನ್ನೋ ಅರ್ಥ. ಇದು ಹೋದ ಸಲ ನಿಂತಿದ್ದು ಬಹಳ ವಿಶದವಾಗಿ ಬಂದಿರತಕ್ಕಂಥ ಶ್ಲೋಕ ಅದು. ಅದನ್ನೇ ಮುಂದುವರೆಸಿ ಭಗವಂತ ಏನು ಹೇಳ್ತಾ ಇದ್ದಾನೆ ಈಗ ಬರೋ ಶ್ಲೋಕಗಳಲ್ಲಿ. 9ನೇ ಶ್ಲೋಕ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಂ ಅನುಸ್ಮರೇದ್ಯಃ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸ ಅನುಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕೊನೆಯ ಚರಣ ಇದೆಯಲ್ಲ, ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಬಹಳ ಮುಖ್ಯವಾದ ಫ್ರೇಜ್. ಈ ಪದಪುಂಜ ಬಹಳ ಪುರುಷ ಸೂಕ್ತದಲ್ಲೂ ಬರುತ್ತೆ. ತಮಸಃ ಪರಸ್ತಾತ್ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಅಲ್ಲಿ ಬರುತ್ತೆ ಮುಂದೆ ಸೂಕ್ತದಲ್ಲಿ. ಬಹಳ ಮುಖ್ಯವಾದ ಒಂದು ವಿಷಯವನ್ನು ಭಗವಂತ ಏನ್ ಹೇಳ್ತಾ ಇದ್ದಾನೆ? ಭಗವತ್ ತತ್ವದ ಬಗ್ಗೆ, ಭಗವಂತನ ಬಗ್ಗೆ ಭಗವಂತ ತಾನೇ ನುಡಿತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅರ್ಜುನನಿಗೆ? ಯಾರು, ಯಹ ಅಂದ್ರೆ ಯಾರು, ಅನುಸ್ಮರೇತ್, ಯಹ ಅನುಸ್ಮರೇದ್ಯಃ, ಫಸ್ಟ್ ಲೈನ್ ಲಾಸ್ಟ್ ಪಾರ್ಟ್. The one, whoever it is, the spiritual sadhaka, the one, that sadhaka, that aspirant, with the God's grace, with the Guru's grace. Kavim Puranam Anushasitaram Anoraniyamsam. The one ಅನುಸ್ಮರೇತ್, ಯಾರು ನೆನೆಸ್ಕೊಳ್ತಾ ಇರ್ತಾರೋ, ಅನುಸ್ಮರೇತ್, ಯಾರು ಯೋಚನೆ ಮಾಡ್ತಾ ಇರ್ತಾರೋ, ಅನುಷ್ಠಾನ ಮಾಡ್ತಾ ಇರ್ತಾರೋ, ಸದಾ ಸ್ಮರಣೆಯಲ್ಲೇ ಇರ್ತಾರೋ ಅಂತ. ದ ಒನ್ ಹೂ ಆಲ್ವೇಸ್ ಕಾಂಟೆಂಪ್ಲೇಟ್ಸ್, ಅನುಸ್ಮರೇತ್, ಯಹ ಅನುಸ್ಮರೇತ್, ದ ಒನ್ ಹೂ ಆಲ್ವೇಸ್ ರಿಮೆಂಬರ್ಸ್, ಆಲ್ವೇಸ್ ಈಸ್ ಅಂಡರ್ ಮೆಡಿಟೇಷನ್, ಆಲ್ವೇಸ್ ಡೂಯಿಂಗ್ ಜಪ, ಆಲ್ವೇಸ್ ಡೂಯಿಂಗ್ ಥಿಂಕಿಂಗ್ ಆಫ್ ಗಾಡ್ ಅಂತ. ವಾಟ್ ಟೈಪ್ ಆಫ್ ಗಾಡ್? ಭಗವಂತನ ಹೇಳೋ ಮಾತು. ಸಿ, ದ ಒನ್ ಹೂ ರಿಮೆಂಬರ್ಸ್, who does anushtanam, who does a japa, who does sankirtana, who always indulges in meditation, in tapas, about God. What type of God? ಇಲ್ಲಿ ತಮಾಷೆ ಏನು ಅಂದ್ರೆ, ಭಗವಂತನ ಬಗ್ಗೆ ವಿಶೇಷಗಳನ್ನು ಕೊಟ್ಟು ವಿಶೇಷವಾದ ಯುಕ್ತಿಯನ್ನು ಬಳಸಿ ಭಗವಂತನ ಲಕ್ಷಣಗಳ ಬಗ್ಗೆ ನಮಗೆ ಅರ್ಥ ಆಗಲಿ ಅಂತ ಶಬ್ದಗಳ ಪ್ರಯೋಗ ಮಾಡ್ತಾ ಇದ್ದಾನೆ. ಯಾವುದನ್ನ ಹೇಳಲಿಕ್ಕಾಗಲ್ವೋ ಉಪನಿಷತ್ತುಗಳ ಸಾರ, ಯಾವುದನ್ನ ಬಾಯಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲವೋ, ಈ ಮನಸ್ಸಿನಿಂದ ಅರ್ಥಕೊಳ್ಳಿಕ್ಕೆ ಆಗೋದಿಲ್ವೋ, ಅದನ್ನು ತಿಳಿಸಿ ಹೇಳಬೇಕಲ್ಲ ಇನ್ನೊಬ್ಬರಿಗೆ. ಭಗವಂತ ಏನು ಅಂತ, ಭಗವಂತನೇ ಅದಕ್ಕೋಸ್ಕರ ನಮಗೆ ಅರ್ಥ ಆಗಲಿ ಅಂತ ಸಾಮಾನ್ಯ ದೃಷ್ಟಿಯಿಂದ. ಸಿ, ಇನ್ ಎ ವರ್ಲ್ಡ್ಲಿ ಸೆನ್ಸ್, ಲಾರ್ಡ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಗುಣಲಕ್ಷಣಾಸ್ ಆಫ್ ಲಾರ್ಡ್ ಹಿಮ್ಸೆಲ್ಫ್. ವಾಟ್ ಆರ್ ದಿ ಲಕ್ಷಣಾಸ್ ಈಸ್ ಎಕ್ಸ್ಪ್ಲೈನಿಂಗ್? ಲಾರ್ಡ್ ಮೀನ್ಸ್ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಸಂ. ಕವಿಂ ಮೀನ್ಸ್ ಲಾರ್ಡ್ ಈಸ್ ಸರ್ವಜ್ಞ, ಹಿ ನೋಸ್ ಎವ್ರಿಥಿಂಗ್, ಸರ್ವಶಕ್ತ, ಸರ್ವಶ್ರೇಷ್ಠ, ಸರ್ವಶಕ್ತಿಮಾನ್, ಆತನ ಮೀರಿಸಿದವರು ಯಾರೂ ಇಲ್ಲ ಅಂತ. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡವನು, ಎಲ್ಲವನ್ನೂ ಬಲ್ಲವನು. ದ ಒನ್ ಹೂ ನೋಸ್ ಎವ್ರಿಥಿಂಗ್, ಒನ್ ಹೂ ನೋಸ್ ರಿಯಲಿ ಎವ್ರಿಥಿಂಗ್. ದೇರ್ ಇಸ್ ನಥಿಂಗ್ ವಿಚ್ ಲಾರ್ಡ್ ಡಸ್ ನಾಟ್ ನೋ ಅಂತ. ಕವಿಂ ಅಂದ್ರೆ ಅರ್ಥ ಇಲ್ಲಿ. ಕವಿಂ ಮೀನ್ಸ್ ಡಸಂಟ್ ಮೀನ್ ಇಟ್ ಇನ್ ದಿ ಕಾಮನ್ ಪಾರ್ಲೆನ್ಸ್. ಕವಿ ಮೀನ್ಸ್ ಪೊಯೆಟ್, even that is there, but here in Vedanta, Kavi means a really knowledgeable person, a wise person. So Lord is Kavi. Puranam, he is Anadi, eternal, all the time he is there. There is nothing like, there is no time when he is not existing antartha. Puranam. Anushasitaram, the one who rules over the entire creation. ಎಲ್ಲರ ಮೇಲೆ ಪ್ರಭುತ್ವವನ್ನು ಸಾಧಿಸಿರ್ತಕ್ಕಂತಹ, ಎಲ್ಲರ ಮೇಲೆ ಹಿಡಿತವನ್ನು ಇಟ್ಟಿರ್ತಕ್ಕಂತಹ,
ಎಲ್ಲರನ್ನೂ ತನ್ನ ವಿಧಿ, ತನ್ನ ಶಾಸನಕ್ಕೆ, ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಸೃಷ್ಟಿಯನ್ನ ಆತನೇ ಸೃಷ್ಟಿ ಮಾಡಿರೋದ್ರಿಂದ ಎಲ್ಲರೂ ಆತನ ಕೈ ಕೆಳಗಿದ್ದಾರೆ ಅಂತ ಅರ್ಥ. ಅನುಶಾಸಿತಾರಂ ಅಣೋರಣೀಯಾಸಂ. And what type of Lord he is? Anoraniyasam. He is smaller than the smallest. That is the only English word nearer to that. ಭಗವಂತ ಏನು ಅಂತ ಭಗವಂತನೇ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆತ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. He is smaller than the smallest. Whatever you can visualize, the smallest thing, invisible thing, even you can go to the virus level, smaller than bacteria, smaller than amoeba, single-celled animal, or even if you go at the molecular level, which you cannot see even through electron microscope or spectrophotography analysis, you can only deduce inferences about the molecular nature, but you cannot see the molecules, you cannot see the atoms, but we have understood scientifically nature of the molecules and atoms. ಅಣುಗಳ ಬಗ್ಗೆ ಗೊತ್ತಿದೆ, ಅತ್ಯಂತ ಸೂಕ್ಷ್ಮ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಅಣುಗಳು, ಅದಕ್ಕಿಂತ ಸೂಕ್ಷ್ಮ ಪರಮಾಣುಗಳು, ಮಾಲಿಕ್ಯೂಲ್ಸ್ ಅಂಡ್ ಆಟಮ್ಸ್. ಮಾಲಿಕ್ಯೂಲ್ಸ್ ಆರ್ ಅಣು, ಪರಮಾಣು ಮೀನ್ಸ್ ಆಟಮ್ಸ್. ಆ ಎರಡಕ್ಕಿಂತನೂ ಭಗವಂತ ಸೂಕ್ಷ್ಮ ಅಂತ. ಸೂಕ್ಷ್ಮಾತಿ ಸೂಕ್ಷ್ಮ. ಹಿ ಈಸ್ ಸಬ್ಟಲೆಸ್ಟ್. ಸೂಪರ್ಲೇಟಿವ್ ಡಿಗ್ರಿ ತಗೊಂಡ್ರೆ ಲಾರ್ಡ್ ಈಸ್ ಸಬ್ಟಲೆಸ್ಟ್ ದ್ಯಾನ್ ದ ಮೋಸ್ಟ್ ಇನ್ವಿಸಿಬಲ್ ಸ್ಮಾಲ್ ಥಿಂಗ್. ಅದಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಭಗವಂತ ಹೇಳ್ತಾರೆ. ಪರಮಾತ್ಮ ಏನು ಅಂದ್ರೆ ಸರ್ವಜ್ಞ, ಸರ್ವಶಕ್ತ, ಎಲ್ಲವನ್ನೂ ಬಲ್ಲವನು, ಎಲ್ಲವನ್ನೂ ತಿಳಿದವನು, ಎಲ್ಲರ ಮೇಲೆ ಅಧಿಕಾರವನ್ನು ಹೊಂದಿರತಕ್ಕಂಥವನು, ಈ ಸೃಷ್ಟಿಯನ್ನೇ ಆತ ತನ್ನ ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥವನು. ಬೇಕಂದ್ರೆ ಮುಂದೆ ಬರುತ್ತೆ ವಿಭೂತಿ ಯೋಗದಲ್ಲಿ ಭಗವಂತ ಹೇಳ್ತಾನೆ ಒಂದು ಮಾತು, ಏನು ಪ್ರಪಂಚ ಅಂತ ನೋಡ್ತಾ ಇದೆಯಲ್ಲಪ್ಪ ಅರ್ಜುನ ನೀನು, ವಾಟ್ ಎವರ್ ಯು ಹ್ಯಾವ್ ಇಮ್ಯಾಜಿನ್ಡ್ ಅಬೌಟ್ ದ ವರ್ಲ್ಡ್, ದ ಜಗತ್, stars and planets and everything, the whole universe, the whole cosmos, ಇಡೀ ಬ್ರಹ್ಮಾಂಡ ಏನು ನೀನು ಕಾಣ್ತಾ ಇದ್ದೀಯಾ, ನೋಡ್ತಾ ಇದ್ದೀಯಾ, ಅನುಭವಿಸ್ತಾ ಇದ್ದೀಯಾ, that is only a very small fraction of my own principle. ನನ್ನದೇ ಒಂದು ಸಣ್ಣ ಅಂಶ ಈ ಸೃಷ್ಟಿ ಅಂತ ಭಗವಂತ ಮುಂದೆ ಹೇಳ್ತಾನೆ. ಹಾಗೆ ಆದ್ರಿಂದ ಭಗವಂತ ಏನು ಅಂತ ಭಗವಂತನೇ ಹೇಳ್ತಾರೆ, ಅಣೋರಣೀಯಾಸಂ, smaller than the smallest. To understand this, why he is using these terms, it is already there in Upanishad. In Kathopanishad, our Gurudeva is very fond of that. He used to always tell me one thing. He used to tell me, our Gurudeva used to tell me one thing. I keep remembering those things. He used to tell me, whoever reads the 13th chapter of the autobiography I have written and the 18th chapter, the 2 chapters, enough in this birth for you. If you read regularly and understand that, there is enough, nothing else to be done. Throw away all the other books. ಪದೇ ಪದೇ ಗುರುಗಳು ಈ ಮಾತು ಹೇಳ್ತಾ ಇದ್ರು. 13ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ಏನಿದೆಯಲ್ಲ, ವಿಜ್ಞಾನಿಯ ಸತ್ಯಾನ್ವೇಷಣೆ, ಸೈಂಟಿಸ್ಟ್ ಸರ್ಚ್ ಫಾರ್ ಟ್ರುತ್, ಅಷ್ಟು ಓದಿದ್ರೆ ಸಾಕು. ದಿನಕ್ಕೆ ಒಂದ್ಸಲ ಓದಕ್ಕಾಗದೇ ಇದ್ರು ತಿಂಗಳಿಗೆ ಒಂದ್ಸಲಾರು ಅದನ್ನು ಓದ್ತಾ ಇರಬೇಕು ಅನ್ನೋ ಗುರುಗಳ ಆಶೆ. ನಾನು ಎದುರಿಗೆ ಸುಮಾರು ಸಲ ಹೇಳಿದ್ದಾರೆ, ಅಷ್ಟು ಓದಿದ್ರು ಸಾಕು, ಇನ್ನೇನು ಓದಿದ್ರು ಬೇಡ ನೀವು. ಯಾಕೆ ಆ ಮಾತು ಹೇಳ್ತಾರೆ ಅಂದ್ರೆ, ಉಪನಿಷತ್ತಿನ ಸಾರ ಸರ್ವಸ್ವ ಏನಿದೆಯೋ ಆ 13ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಗುರುಗಳು. ಸ್ಮಾಲರ್ ದನ್ ಸ್ಮಾಲೆಸ್ಟ್. ಆ ಕಠೋಪನಿಷತ್ತಿನ ಉದಾಹರಣೆ ಇದೆಯಲ್ಲ, ಬಹಳ ಸುಂದರವಾದಂತ, ಬಹಳ ಪ್ರಸಿದ್ಧವಾದ ಉಪನಿಷತ್ ವಚನ ಇದೆ. ಕಠೋಪನಿಷತ್ತಲ್ಲಿ ಬರ್ತಕ್ಕಂಥ ಪ್ರಸಂಗದಲ್ಲಿ ಬಹಳ ಸುಂದರವಾಗಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋ ನಿಹತೋ ಗುಹಾಯಾಮ್ ಅಂತ ಶುರು ಆಗುತ್ತದು ಶ್ಲೋಕ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋರ್ ನಿಹತೋ ಗುಹಾಯಾಮ್ ಅಂತ. ಆತ್ಮಸ್ಯ ಜಂತೋ ನಿಹತೋ ಗುಹಾಯಾಮ್, ನಿಹತಃ ಗುಹಾಯಾಮ್. ಈ ಶರೀರದ ಹೃದಯ ಅಂತ ನಾವೇನು ಹೇಳ್ತೇವೆ, ಹೃದಯ ಭಾಗ, ಡೋಂಟ್ ಗೋ ಬೈ ಲಿಟ್ರಲ್ ಟ್ರಾನ್ಸ್ಲೇಷನ್. ದ ಸೆಂಟರ್ ಆಫ್ ದಿ ಶರೀರ ಇಸ್ ಕಾಲ್ಡ್ ಹೃದಯಂ
And inside that Hrudayam, Atma is residing. Indweller of the individual is Atma only. That Atma, how is it? Resplendent, self-shining. That Atma is Anoraniyan Mahato Mahiyan, Upanishad says. Smaller than the smallest, you can't even imagine. Bigger than the biggest. It is bigger because the whole universe is under its creation. The entire Brahmanda is under its creation. So it is bigger than that. And smaller than a anu, a molecular atom. So you can't comprehend that term. ಸೊ ಕಠೋಪನಿಷತ್ತಿನ ಈ ವಚನವನ್ನು ಬಹಳ ಉದಾಹರಣೆ ಎಷ್ಟೋ ಕಡೆ ಗುರುಗಳು ಹೇಳಿದ್ದಾರೆ, ಬರ್ತಾ ಇದೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಏನಿದೆ ಅಲ್ಲಿ, ಆತ್ಮಸಜಂತೋ ನಿಹತೋ ಗುಹಾಯಾನ್, ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಆತ್ಮ, ಆ ಆತ್ಮ ತತ್ವವೇ ಪರಮಾತ್ಮ ತತ್ವ, ಆ ಆತ್ಮವೇ ಪರಮಾತ್ಮ. ದೇಹಕ್ಕೂ ಮನಸ್ಸಿಗೂ ಬುದ್ಧಿಗೂ ಸಂಬಂಧ ಇಲ್ಲದೆ ಇರತಕ್ಕಂತಹ ಶಕ್ತಿ ಇದೆಯಲ್ಲ, ಆ ಬ್ರಹ್ಮಾಂಡ ಶಕ್ತಿ ಒಳಗಡೆ ತುಂಬಿಕೊಂಡಿದೆಯಲ್ಲ, ಅದು ನಿಮ್ಮ ಮನಸ್ಸಿಗೆ ಮೇಲ್ಪಟ್ಟದ್ದು, ಬುದ್ಧಿಗೆ ಮೇಲ್ಪಟ್ಟದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ವಿವೇಚನೆಗೆ ಸಿಗದೇ ಇರತಕ್ಕಂಥದ್ದು, ಅದು ಪ್ರಜ್ಞಾನ ಘನ ಸ್ವರೂಪ, ಅದು ಪರಮಾತ್ಮ ಸ್ವರೂಪ. ಆ ಆತ್ಮ ತತ್ವವೇ ನೀನಾಗಿದ್ದೀಯ ಅಂತ ಮತ್ತೆ ಮುಂದೆ ಬರುತ್ತೆ ಉಪನಿಷತ್ತಿನ ಮಹಾವಾಕ್ಯಗಳು 4ರಲ್ಲಿ. ಒಂದು ಪ್ರಸಿದ್ಧವಾದ ಮಹಾವಾಕ್ಯ ನೆನ್ಪಿಟ್ಕೊಳ್ಬೇಕು ಯಾವಾಗಲೂ, ತತ್ವಮಸಿ. ನೀನು ಅದೇ ಆಗಿದ್ದೀಯ ಅಂದ್ರೆ ಆತ್ಮ ಸ್ವರೂಪನೇ ನೀನು, ನೀನೇ ಪರಮಾತ್ಮ ಸ್ವರೂಪ ಅಂತಂದ್ರೆ ತ್ವಂ ತತ್ ಅಸಿ ಅಂದ್ರೆ ತ್ವಂ ಪದಾರ್ಥದ ವಿಶ್ಲೇಷಣೆ ಆಚಾರ್ಯರು ಆತ್ಮಬೋಧ ಪ್ರಕರಣ ಗ್ರಂಥದಲ್ಲಿ ಮಾಡಿದ್ದಾರಲ್ಲ. ತ್ವಂ ಅಂತಂದ್ರೆ ನೀವು ನಿಮ್ಮ ದೇಹಕ್ಕೆ ಸಮೀಕರಣ ಮಾಡ್ಕೊಳ್ಬೇಡಿ. when the Upanishad says you are that, the you means not the body. That you means it is not your individual ego. That you means not your mind. That you means not your buddhi. That you is nothing but your Atma Chaitanya. That pristine, self-shining, sacred principle, self-sustaining, what is called as self in simple English. That self is Atma Tattva, and that self is yourself, and you are in no way different from Paramatma Tattva. Both are one and the same. ಯಾವ ಶಕ್ತಿ ಪ್ರಪಂಚಕ್ಕೆ ಕಾರಣವಾಗಿದೆಯೋ ಆ ಶಕ್ತಿಯೇ ನೀನು ಅನ್ನೋ ಅರ್ಥ ತತ್ವಮಸಿ. ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಪ್ಪ, ಭಗವಂತ ಅಂದ್ರೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಅಂತ ಅಷ್ಟೇ ಹೇಳಿದ್ದಾನೆ, ದೊಡ್ಡದಕ್ಕಿಂತ ದೊಡ್ಡದು ಅಂತ ಇಲ್ಲಿ ಹೇಳಲಿಲ್ಲ. ಅದು ಉಪನಿಷತ್ತಲ್ಲಿದೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಸಂ ಅನುಸ್ಮರೇತ್ಯ. ಯಾರು ಈ ರೀತಿ ಭಗವಂತನ ತಿಳ್ಕೊಳ್ತಾರೋ, ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ, ಸರ್ವಸ್ಯ ಧಾತಾರಂ ಎಲ್ಲವನ್ನೂ ಆತ ಹಿಡಿದಿಟ್ಕೊಂಡಿದ್ದಾನೆ, ಎಲ್ಲಕ್ಕೂ ಆತ ಮೂಲಾಧಾರನಾಗಿದ್ದಾನೆ. ಹಿ ಈಸ್ ದ ಕಾಸ್ಲೆಸ್ ಕಾಸ್, ಹಿ ಈಸ್ ದ ಪ್ರೈಮರಿ ಕಾಸ್, ಹಿ ಈಸ್ ದ ಸಬ್ಸ್ಟ್ರೇಟಮ್. ವಿಥೌಟ್ ಹಿಮ್ ದೇರ್ ಇಸ್ ನೋ ಕ್ರಿಯೇಷನ್. ಈ ಪ್ರಪಂಚ ಸೃಷ್ಟಿಗೆ ಆತನೇ ಕಾರಣ ಅಂದ್ರೆ, ಸೃಷ್ಟಿಗೆ ಮೂಲ ಕಾರಣ ಆತನೇ ಆಗಿದ್ದಾನೆ ಅಂದ್ರೆ, ಆತನ ಸಂಕಲ್ಪದಲ್ಲಿ ಪ್ರಪಂಚ ಬಂದಿದೆ ಅಂತಂದ್ರೆ, ಪ್ರಪಂಚಕ್ಕೆ ಯಾವುದಪ್ಪ ಆಧಾರ? ಆಧಾರ ಅಂದ್ರೆ ಭಗವಂತನೇ. ಆಧಾರ ಅಂದ್ರೆ ದ ಸಬ್ಸ್ಟ್ರೇಟಮ್ ಆನ್ ವಿಚ್ ದಿಸ್ ಕ್ರಿಯೇಷನ್ ಇಸ್ ದಟ್. ಇದು ಎಷ್ಟು ಹೇಳೋದಕ್ಕೆ ಸುಲಭ ಅನ್ಸುತ್ತೋ, ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ ಕಷ್ಟ. ಭಗವಂತ ಹೇಳ್ತಾರೆ ಮಾತು. ಭಗವಂತ ಏನು ಅಂತ ಹೇಳ್ತಾ ಇದ್ದಾನೆ? ಭಗವಂತ ಸರ್ವಕ್ಕೂ ಆಧಾರ, ಸರ್ವಕ್ಕೂ ಆಧಾರ. ಸೊ he is eternal being, indweller, inner ruling, smaller than the smallest, of indescribable form, unexplainable form. He is self-effulgent like sun, ಸ್ವಯಂ ಪ್ರಕಾಶ, ಆದಿತ್ಯನ ಹಾಗೆ ಆತ ಜ್ಯೋತಿಸ್ವರೂಪನಾಗಿದ್ದಾನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ. ಆದಿತ್ಯವರ್ಣಂ ಅಂದ್ರೆ ನಾವು ಸೂರ್ಯನ ಬೆಳಕು ಎಷ್ಟು ಪ್ರಕಾಶವಾಗಿದೆ ಅಂತ ಹೇಳ್ತೀವಲ್ಲ, ಆ ಉದಾಹರಣೆ ನಮಗೆ ಅರ್ಥ ಆಗತ್ತೆ ಅಂತ ಭಗವಂತ ಕೊಡ್ತಾ ಇರೋದು. ಯಾವ ರೀತಿ ಸೂರ್ಯನಿಗೆ ನಾವು ಏನ್ ಹೇಳ್ತೇವೆ ಅಂತಂದ್ರೆ, ಆತ ಸ್ವಯಂ ಪ್ರಕಾಶ, ಬೆಳಕು ಆತನಿಂದ ಬರ್ತಾ ಇದೆ. ಸೂರ್ಯನಿಂದ ಬೆಳಕು ಬಂದು ಜಗತ್ತು ಬೆಳಗ್ತಾ ಇದೆ.
ಸೂರ್ಯನ ಬೆಳಕಿನಿಂದ ಜಗತ್ತು ನಡೀತಾ ಇದೆ, ಸಸ್ಯರಾಶಿಗಳು ಬದುಕಿದಾವೆ, ಪ್ರಾಣಿಗಳು ಬದುಕಿದಾವೆ. ಆ ಬೆಳಕು ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ ಬರ್ತಾ ಇದೆ. ಆತ ಸೂರ್ಯನಲ್ಲೇ ಹುಟ್ಟಿ ಬರ್ತಾ ಇರೋದು, ಆತ ಸ್ವಯಂ ಪ್ರಕಾಶ. ಅದು ನಮಗೆ ಗೊತ್ತಿರೋ ವಿಷಯ. ಯಾವ ರೀತಿ ಸೂರ್ಯ ಸ್ವಯಂ ಪ್ರಕಾಶನಾಗಿದ್ದಾನೋ, ಆದಿತ್ಯವರ್ಣಂ, ಅದೇ ಅರ್ಥ. ಭಗವಂತ ಸ್ವಯಂ ಪ್ರಕಾಶ, ಸೆಲ್ಫ್ ಎಫಲ್ಜೆಂಟ್, ಸೆಲ್ಫ್ ಶೈನಿಂಗ್. There is no other light which can illuminate the God. God himself is self-illumination. Total illumination. ಸಂಪೂರ್ಣವಾದ ಬೆಳಕು. ಬೆಳಕು ಅಂತಂದ್ರೆ ಇಲ್ಲಿ ಆದಿತ್ಯವರ್ಣ ಅಂತಂದ್ರೆ ಇನ್ನೊಂದು ಅರ್ಥ ಆಗತ್ತೆ ಅಂದ್ರೆ ಜ್ಞಾನ ಸ್ವರೂಪ. ಹಿ ಈಸ್ ನಥಿಂಗ್ ಬಟ್ ಜ್ಞಾನ ಸ್ವರೂಪ, ಪ್ರಜ್ಞಾನ ಘನ. ಉಪನಿಷತ್ ಒಂದು ಮಹಾವಾಕ್ಯ ಇದೆಯಲ್ಲ, ಪ್ರಜ್ಞಾನಂ ಬ್ರಹ್ಮ, ಸೇಮ್ ಮೀನಿಂಗ್. ಸೊ ಭಗವಂತ ಏನು ಅಂದ್ರೆ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ. ಅಚಿಂತ್ಯ ರೂಪಂ, ಚಿಂತ್ಯ ಅಚಿಂತ್ಯ, ಆಪೋಸಿಟ್ ವರ್ಡ್, ವಿಚ್ ಯು ಕೆನಾಟ್ ಇಮ್ಯಾಜಿನ್. ನಾವು ಹೇಳ್ಬೋದು ಭಗವಂತ ಅಂದ್ರೆ ಕೃಷ್ಣನ ಮುಖ ನಮ್ಮ ಕಣ್ಣಿಗೆ ಬರುತ್ತೆ, ರಾಮನ ಮುಖ ಬರುತ್ತೆ, ಪ್ರಭು ರಾಮಚಂದ್ರ ಪ್ರಭು, ದೇವಿ ಮುಖ ಬರುತ್ತೆ, ಲಲಿತಾದೇವಿ ಮುಖ ಎದುರುತ್ತೆ, ದುರ್ಗಾದೇವಿ, ಚಾಮುಂಡಿ, ಮಾತಾ ವೈಷ್ಣೋದೇವಿ, ಲಾರ್ಡ್ ಮುರುಘಾ, ಸುಬ್ರಹ್ಮಣ್ಯ, ಲಾರ್ಡ್ ಆಂಜನೇಯ, ಲಾರ್ಡ್ ಗಣಪತಿ, ಲಾರ್ಡ್ ಶಿವ, ಮಹಾದೇವ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಅಲ್ಲ. ಸೊ ವಿ ಕ್ಯಾನ್ ರಿಮೆಂಬರ್, ವಿ ಕ್ಯಾನ್ ಟ್ರೈ ಟು ರಿಲೇಟ್. ಲಾರ್ಡ್ ಮಹಾದೇವ ಇಸ್ ಎ ಗಾಡ್, ಶ್ರೀ ರಾಮಚಂದ್ರ ಪ್ರಭು ಇಸ್ ಎ ಗಾಡ್ ಇನ್ಕಾರ್ನೇಟ್, ಶ್ರೀ ಕೃಷ್ಣ ಪರಮಾತ್ಮ is a God incarnate. See, we think like that. But what Lord says, that is only manifestation, your personal manifestation with Aradhya Daiva. The Rupa, the form and the name is imaginary in the sense, in the highest Vedantic sense. It is your imagination, your mind is imagining that form. And no doubt Lord appears in that form only. No doubt about that. Even that is transitory. If you think Lord as Krishna only, that is not the truth. ನನ್ನ ಲೆಕ್ಕದಲ್ಲಿ ಕೃಷ್ಣನೇ ಭಗವಂತ ಅಂತ ನಾನು ಲೆಕ್ಕ ಹಾಕೋಬಿಟ್ರೆ, ಆ ಭಗವಂತ ಬೇರೆ ರೂಪದಲ್ಲೂ ಇದ್ದಾನಲ್ಲ. ನಾನು ಭಗವಂತ ಅಂದ್ರೆ ಕೃಷ್ಣ ಮಾತ್ರ ಭಗವಂತ ಅಂತ ಪಟ್ಟಿಡಿದ್ರೆ ಸಾಧ್ಯ ಇಲ್ಲ. ಬೇರೆಯವರಿಗೆ ರಾಮನ ರೂಪದಲ್ಲಿ ಕಾಣ್ತಾ ಇದ್ದಾನಲ್ಲ, ಇನ್ಯಾರೋ ಕೆಲವರಿಗೆ ತಾಯಿ ರೂಪದಲ್ಲಿ ಕಾಣ್ತಾ ಇದ್ದಾನಲ್ಲ, ಇನ್ಯಾರೋ ಕೆಲವರಿಗೆ ಭದ್ರಕಾಳಿ ರೂಪದಲ್ಲಿ ಕಾಣ್ತಾ ಇದ್ದಾನಲ್ಲ. ರಾಮಕೃಷ್ಣ ಪರಮಹಂಸರಿಗೆ he was worshipping only Mahakali, Bhadrakali as the Ishtadevata form, and Lord appeared as in the form of Bhadrakali only to Ramakrishna Paramahamsa. Whereas for Gondawale Maharaj, he appeared in the form of Rama only. Same thing with Saint Tyagaraja, appeared in the form of Rama only. Our Gurudev also has mentioned in his autobiography. He appeared, my Ishtadeva, Rama appeared little later. First Krishna appeared to me. I was wondering, how is it the Lord is appearing in the form of Krishna? My Ishtadevata is Rama. So he was thinking, again, after appearance of Krishna, Rama also appeared. So the point here is, Achintya Rupam. He is beyond the name and form. ಪರಮಾತ್ಮನಿಗೆ ನಮ್ಮ ಅನುಕೂಲಕ್ಕೆ ಆರಾಧ್ಯ ದೈವರ ಸ್ವರೂಪದಲ್ಲಿ, ನಮಗೆ ಇಷ್ಟ ದೇವತಾ ರೂಪದಲ್ಲಿ ಯಾರನ್ನೇ ನಾವು ಪೂಜೆ ಮಾಡಿದ್ರು ಭಗವಂತ ಒಲಿತಾನೆ, ಸತ್ಯ. ಆದರೆ ನಿಜವಾದ ಅರ್ಥದಲ್ಲಿ ಭಗವಂತನಿಗೆ ರೂಪವೇ ಇಲ್ಲ. ಎಲ್ಲ ರೂಪಗಳನ್ನು ಆತ ಒಳಗೊಂಡಿದ್ದಾನೆ. ಇನ್ ದಿ ವಿಶ್ವರೂಪ ದರ್ಶನ ಚಾಪ್ಟರ್ ಸೇಮ್ ಥಿಂಗ್ ಎಕ್ಸ್ಪ್ಲೇನ್, ಸೇಮ್ ಥಿಂಗ್ ಇಸ್ ಶೋನ್. ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮಸಃ. Tamas refers to ajnana, avidya, nescience. So, he is beyond ajnana, parastat, beyond. ಭಗವಂತ ಇದ್ದಲ್ಲಿ ಕೇವಲ ಜ್ಞಾನ ಇರುತ್ತೆ, ಅಜ್ಞಾನ ಇರೋದಿಲ್ಲ. ಕತ್ತಲೆ ಹೋಗುತ್ತೆ, ಬೆಳಕು ಮಾತ್ರ ಇರುತ್ತೆ ಅನ್ನೋ ಅರ್ಥ. ತಮಸ್ ಅಂದ್ರೆ ಇಲ್ಲಿ ಕತ್ತಲೆ ಅಂತನೂ ಅರ್ಥ, ಡಾರ್ಕ್ನೆಸ್. ಇಟ್ ಮೀನ್ಸ್ ಅವಿದ್ಯ. ಆದಿತ್ಯ ಮೀನ್ಸ್ ಲೈಟ್
Illumination also means jnana. So Lord is trying to explain what cannot be explained. Please remember, ಭಗವಂತ ಏನ್ ಹೇಳ್ತಾ ಇದ್ದಾನೆ, ಇದು ಸೂಕ್ಷ್ಮ. ನಮ್ಮಂತಹ ಮೂಢರಿಗೆ ಕಲಿಯುಗದಲ್ಲಿ ಅರ್ಥ ಆಗಲಿ ಅಂತ ದೃಷ್ಟಿಯಿಂದ ಭಗವತ್ ತತ್ವದ ವರ್ಣನೆ, ಸಾಕಾರ ತತ್ವದ ವರ್ಣನೆ ಮಾಡೋದು ಕಷ್ಟ. ಆತನ ನಿರಾಕಾರ ತತ್ವದ ವರ್ಣನೆ ಏನಿದೆ ಮೊದಲು ಅರ್ಥ ಮಾಡ್ಕೊಳ್ಳಿ. ನಿರಾಕಾರ ತತ್ವ ಅರ್ಥ ಆದರೆ ಸ್ವಲ್ಪ ಮಟ್ಟಿಗಾದ್ರೂ ಸಾಕಾರ ರೂಪ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಇಷ್ಟದೇವದ ರೂಪದಲ್ಲಿ ಅನ್ನೋ ದೃಷ್ಟಿಯಿಂದ ನಿರಾಕಾರ ಸಾಕಾರ ಎರಡನ್ನೂ ಸೇರಿಸಿ, ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನ ವರ್ಣನೆ ಮಾಡ್ತಾ ಇದ್ದಾನೆ. ಯಾರು ಈ ರೀತಿ ತಿಳ್ಕೊಳ್ತಾರೋ, ಎನಿ ಸ್ಪಿರಿಚುವಲ್ ಆಸ್ಪಿರೆಂಟ್ ಹೂ ಥಿಂಕ್ಸ್ ಲೈಕ್ ದ್ಯಾಟ್ ಅಬೌಟ್ ದ ಗಾಡ್, ದಟ್ ಈಸ್ ಸರ್ವಸ್ಯ ಧಾತಾರಂ ಅಚಿಂತ್ಯ ಆದಿತ್ಯವರ್ಣ ತಮಸ ಪರಸ್ತಾತ್ ಬಿಯಾಂಡ್ ಡಾರ್ಕ್ನೆಸ್ ಅಣೋರಣೀಯಾಸಂ, he is smaller than the smallest. It also means bigger than the biggest. Mahato Mahiyan, understood. He is Kavim Puranam Anushasitaram. ಈ ರೀತಿ ಯಾರು ಭಾವಿಸ್ತಾರೋ ಭಗವಂತನನ್ನ ಕುರಿತು ಈ ಶ್ಲೋಕ ಅಷ್ಟಕ್ಕೆ ನಿಲ್ಲುತ್ತೆ. ಮುಂದಿನ ಶ್ಲೋಕದಲ್ಲಿ ಇದರ ಸ್ಪಷ್ಟೀಕರಣ ಕೊಡ್ತಾನೆ ಭಗವಂತ. ಈ ರೀತಿ ತಿಳ್ಕೊಂಡು ಸಾಧನೆ ಮಾಡ್ತಕ್ಕಂಥವರು ಮುಂದೇನಾಗತ್ತೆ ಅಂತ್ಯಕಾಲದಲ್ಲಿ ಅವರ ಗತಿ ಬಗ್ಗೆ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕ ಭಗವಂತ. ಸೊ ವೆನ್ ಯು ಥಿಂಕ್ ಲೈಕ್ ದಟ್ ಅಂಡ್ ಡೂ ಯುವರ್ ಸಾಧನಾ, ವೆನ್ ಯು ರಿಮೆಂಬರ್ ಗಾಡ್ ಇನ್ ದಿ superlative adjectives what Lord has used, if you can understand importance of God and do your sadhana, what happens in the end andre at the time of departure, at the time of death, ಈ ಭಾವನೆಯಿಂದ ಯಾರು ಭಗವಂತನನ್ನ ಧ್ಯಾನ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಅನುಷ್ಠಾನ ಮಾಡ್ತಾರೋ, ತಪಸ್ ಮಾಡ್ತಾರೋ, ಕೀರ್ತನೆ ಮಾಡ್ತಾರೋ, ಅಥವಾ ಜಪವನ್ನು ಮಾಡ್ತಾರೋ, ನಾಮಸ್ಮರಣೆ ಮಾಡ್ತಾ ಇರ್ತಾರೋ, ಅಂಥವರು ಕೊನೆಗಾಲದಲ್ಲಿ ಏನಾಗತ್ತೆ ಅವರಿಗೆ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. Now he is answering a small question raised by Arjuna long back in the same chapter. Arjuna had asked a small question. What happens to the person at the time of death? How does he know you? ಅಂತ ಒಂದು ಪ್ರಶ್ನೆ ಇತ್ತು. ಭಗವಂತ ಕೃಷ್ಣ, ಅಯ್ಯೋ ಪರಮಾತ್ಮ, ಜೀವನದ ಕೊನೆ ಘಟ್ಟದಲ್ಲಿ ಮರಣ ಬರೋ ಸಮಯದಲ್ಲಿ ನಿನ್ನನ್ನು ಪಡೆಯೋದು ಹೇಗಪ್ಪ ಅಂತ ಒಂದು ಪ್ರಶ್ನೆ ಇತ್ತು ಅರ್ಜುನನ್. ಅದಕ್ಕೆ ಈಗಲಿ ಉತ್ತರ ಬರ್ತಾ ಇತ್ತು. ಅಲ್ಲಿ ಅರ್ಜುನ ಕೇಳಿದ್ದ, ಅದು ಏನ್ ಕೇಳಿದ್ದ ಅವನು? ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ. ಪ್ರಯಾಣ ಕಾಲದಲ್ಲಿ ಅಂದ್ರೆ ಕೊನೆಗಾಲದಲ್ಲಿ, ಅಟ್ ದ ಡೆತ್ ಬೆಡ್ ಅಂತ ಅರ್ಥ. At the time of death, prayana kale means at the time of death. Khatam jneyosi, how to know you. Khatam jneyosi, how to reach you. ನಿನ್ನನ್ನ ಹೊಂದುವುದು ಹೇಗೆ ಪರಮಾತ್ಮ, ನಿನ್ನನ್ನ ಪಡೆಯುವುದು ಹೇಗೆ? ಯಾಕೆ ಬಹಳ ದೊಡ್ಡ ಪ್ರಶ್ನೆ. ನಮ್ಮ ಸಾಮಾನ್ಯ ಜನಗಳಿಗೆ ಇದ್ರ ಬಗ್ಗೆ ಗಮನ ಇರೋಲ್ಲ, ಪ್ರಾಪಂಚಿಕರಿಗೆ ಇದ್ರ ಬಗ್ಗೆ ಗಮನ ಬರೋದೇ ಇಲ್ಲ. Only blessed people who are in the spiritual mode by the grace of Guru will think on these lines. ತುಂಬಾ ಹಿಂದೆ ಆಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಭಗವತ್ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗೋದು ಸುಮ್ಮನೆ ಆಗಲ್ಲ. 100 ಜನ ಇದ್ರೆ ಆ 100 ಜನರಲ್ಲಿ ಒಬ್ಬರಿಗೆ ಮಾತ್ರ ಭಗವಂತನ ಬಗ್ಗೆ ಆಸೆ ಆಗಬಹುದು, ಇನ್ನು 99 ಜನಕ್ಕೆ ಆಗಲ್ಲ ಅಂತ ಅರ್ಥ. ಒಂದು ಉದಾಹರಣೆ ಅಷ್ಟೆ. ಕೇವಲ ಈಶ್ವರಾನುಗ್ರಹೇಣ ಪುಂಸಾಂ ಅದ್ವೈತ ವಾಸನಾ, ಆಚಾರ್ಯ ಶಂಕರ್ ಹೇಳ್ಬಿಟ್ಟಿದ್ದಾರೆ ತುಂಬಾ ಹಿಂದೆ. ಪರಮಾತ್ಮನ ಅನುಗ್ರಹ ಇದ್ರೆ ಮಾತ್ರ ಈ ಜನ್ಮದಲ್ಲಿ ನಿಮಗೆ ಭಗವಂತನ ಬಗ್ಗೆ ಆಸೆ ಆಗುತ್ತೆ, ಆ ವಾಸನೆ ಉಕ್ಕತ್ತೆ. ಭಗವಂತ ಅಂದ್ರೆ ಏನಪ್ಪ? ಓ ಆಕಾಶದಲ್ಲಿ ಎಲ್ಲೋ, ಸ್ವರ್ಗದಲ್ಲಿ ಎಲ್ಲೋ, ಮೇರು ಪರ್ವತದಲ್ಲಿ ಎಲ್ಲೋ ಕೂತಿದ್ದಾನಲ್ಲ ಭಗವಂತ, ಆತನ ನೋಡೋದು ಹೇಗೆ, ಪಡೆಯೋದು ಹೇಗೆ, ನಾನು ಸೇರೋದು ಹೇಗೆ? ಈ ಯೋಚನೆಗಳು ಎಲ್ಲರಿಗೂ ಬರೋಲ್ಲ.
ಕೇವಲ ಈಶ್ವರಾನುಗ್ರಹೇಣ ಪುಂಸಾಂ ಅದ್ವೈತ ವಾಸನ. ಆಚಾರ್ಯರ ಉಕ್ತಿ ಇದೆ, ಭಗವತ್ಪಾದರು ಹೇಳಿದ್ದಾರೆ, ಪರಮಾತ್ಮನ ಅನುಗ್ರಹ ಇದ್ರೆ ಮಾತ್ರ ನಿಮಗೆ ಅದು ಬರುತ್ತೆ, ಅದು ಇಲ್ಲದೆ ಬರೋದೇ ಇಲ್ಲ, ಬರೋದು ಸಾಧ್ಯವೇ ಇಲ್ಲ. ಇದನ್ನು ನಮ್ಮ ಗುರುಗಳು ಎಷ್ಟು ಸಲ ಹೇಳಿದ್ದಾರೆ ಅಂದ್ರೆ ನಮಗೆಲ್ಲರಿಗೂ ಸ್ಪಷ್ಟವಾಗಿ ಹೋಗಿದೆ. ಎಲ್ಲರೂ ಯಾಕೆ ಮಹಾತ್ಮರ ಹತ್ರ ಬರೋದಿಲ್ಲ, ಆತ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳ ಹತ್ರ ಎಲ್ಲರೂ ಯಾಕೆ ಬರೋದಿಲ್ಲ? ಇದು ಎಷ್ಟೋ ಸಲ ಉದಾಹರಣೆ ಗುರುಗಳೆದುರಿಗೆ ಒಮ್ಮೆ ಕೊಟ್ಟಿದ್ದುಂಟು. ಅವರು ನಗ್ತಾ ಕೂತ್ಕೊಂಡಿದ್ರು. ಒಮ್ಮೆ ಈ ಪ್ರಶ್ನೆ ಬಂದಾಗ ಹೇಳಿದ್ರು, ಬೆಂಗಳೂರಿನಲ್ಲಿ ಹತ್ತತ್ರ 1 ಕೋಟಿ ಜನ ಇದ್ದಾರೆ ಗುರುದೇವ, ನಿಯರ್ಲಿ 1 crore ಬ್ಯಾಂಗ್ಳೂರ್ ಪಾಪ್ಯುಲೇಷನ್. ಟೇಕಿಂಗ್ ಒನ್ ಎಕ್ಸಾಂಪಲ್, ಔಟ್ ಆಫ್ 1 crore, how many are coming to Hamsashram or to any other Mahajnana? How many are coming? Handful. Out of 1 crore, handful. Because they are blessed. Because they have done good deeds in the previous birth. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳ ಫಲ ಏನಿದೆಯಲ್ಲ, ಆ ಫಲ ಭಗವಂತ ಕೊಟ್ಟಿದ್ರಿಂದ ಭಗವಂತನ ಕೃಪೆ ಅಲ್ಲಿ ಆಗಿದೆ. ಅದಕ್ಕೋಸ್ಕರ ನಾವು ಮಹಾಜ್ಞಾನಿಗಳ ಹತ್ರ ಬರ್ತಾ ಇದ್ದೇವೆ, ಬ್ರಹ್ಮಜ್ಞಾನಿಗಳ ಪಾದಕ್ಕೆ ಬರ್ತಾ ಇದ್ದೇವೆ, ಅವರ ಅಡಿಯಾಳಾಗಿ ಬರ್ತಾ ಇದ್ದೇವೆ. ನಮ್ಮ ಮನಸ್ಸು ಈ ಗುರುದೇವರ ಹತ್ರ ಸದಾಕಾಲ ಅರ್ಪಣೆಯಾಗಿ ಹೋಗಿದೆಯಲ್ಲ. ನೀವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಂಬಿಕೆ ಬಂದ್ಬಿಟ್ಟಿದೆಯಲ್ಲ. ನೀವೇ ಈ ಜನ್ಮದ ಗುರು, ನನ್ನ ಹಿಂದಿನ ಜನ್ಮದ ಗುರು, ಹಿಂದಿನ 1000 ಜನ್ಮದ ಗುರು ನೀವೇ ಅನ್ನೋ ನಂಬಿಕೆ ನಮಗೆ ಬಂದಿದೆಯಲ್ಲ. ಅದಕ್ಕೆ ಕಾರಣ ಭಗವಂತನ ಕೃಪೆ ಅಥವಾ ಗುರು ಕೃಪೆ. ಆದ್ರಿಂದ ಈ ಪ್ರಶ್ನೆ ಇದೆಯಲ್ಲ, ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಸಾಯೋ ಸಮಯದಲ್ಲಿ ಭಗವಂತನನ್ನು ಪಡೆಯೋದು ಹೇಗೆ, ಈ ಯೋಚನೆನೇ ಬರೋದಿಲ್ಲ ಕಣ್ರಿ. ಸಿ, nobody will get this feeling also. This question will never rise in the mind for majority. It's all Mahatmans have given such commentaries in their life histories, in their Upadesha, in their sermons. You look into any Mahatma, any Siddha Purusha, any Yoga Purusha, what they have said. ಅವರ ಅನುಗ್ರಹ ಭಾಷಣಗಳಿರಬಹುದು, ಉಪದೇಶ ವಾಕ್ಯಗಳು ತೆಗೆದು ನೋಡಿದರೆ ಮಹಾತ್ಮರು ಏನ್ ಹೇಳಿದ್ದಾರೆ. ತ್ರೈಲಿಂಗ ಸ್ವಾಮಿ ಇರಬಹುದು, ಭಗವಾನ್ ರಮಣ ಮಹರ್ಷಿ ಇರಬಹುದು, ಯೋಗಿ ರಾಮ್ ಸೂರತ್ ಕುಮಾರ್ ಇರಬಹುದು, ರಾಮಕೃಷ್ಣ ಪರಮಹಂಸರು ಇರಬಹುದು, ಅಥವಾ ಪಪ್ಪ ರಾಮದಾಸರು ಕಂಜನಗಾಡ ಆಶ್ರಮ ಆನಂದಾಶ್ರಮ ಅವರು ಇರಬಹುದು, ಮಾತಾ ಕೃಷ್ಣಾಬಾಯಿ, ಯಾರನ್ನೇ ನೀವು ನೋಡಿ ಅವರ ಜೀವನ, ಅವರ ಉಪದೇಶಗಳ ಸಾರ ಇದನ್ನೇ ಹೇಳ್ತಾರೆ. ಇದೇ ಹೇಳ್ತಾರೆ, ಭಗವದ್ ಅನುಗ್ರಹ ಇಲ್ಲದೆ, ಭಗವಂತನ ಕೃಪೆ ಇಲ್ಲದೆ ನೀವು ಒಬ್ಬ ಜ್ಞಾನಿ ಹತ್ರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಯಾಕೆ ಅಂದ್ರೆ ಇಂಥವರಿಗೆ ಮಾತ್ರ ಇದು ಉತ್ತರ ಅರ್ಥ ಆಗುತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾನಲ್ಲ. ಯಾರಿಗೆ ಅರ್ಥ ಆಗುತ್ತೆ? ಎಲ್ಲರಿಗೂ ಅಲ್ಲ ಅಂತ. ನೆಕ್ಸ್ಟ್ ಶ್ಲೋಕ ಹಿ ಈಸ್ ಎಕ್ಸ್ಪ್ಲೈನಿಂಗ್ ನೌ. ಯಾವುದಕ್ಕೆ? ಅರ್ಜುನನ ಪ್ರಶ್ನೆ ಇತ್ತು, ಪ್ರಯಾಣ ಕಾಲೇ ಕಥಂ ಜ್ಞೇಯೋಸಿ, ಹೇಗಪ್ಪ ನಿನ್ನನ್ನು ಹೊಂದೋದು ಭಗವಂತ ಅಟ್ ದಿ ಟೈಮ್ ಆಫ್ ಡೆತ್ ಅನ್ನೋದಕ್ಕೆ ಉತ್ತರ ಇದೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. These are long shlokas. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. Now the answer Lord is giving. ಪ್ರಯಾಣ ಕಾಲೇ ಮನಸಾಚಲೇನ, ಅಚಲೇನ ಮನಸ, with non-wavering mind. ಚಲ opposite ಅಚಲ. ಅಚಲೇನ ಮನಸ ಅಂದ್ರೆ ವಿತ್ ಸ್ಟಿಲ್ ಮೈಂಡ್, ಡಿಟರ್ಮಿನ್ಡ್ ಮೈಂಡ್ ವಿಚ್ ಇಸ್ ನಾಟ್ ವೇವರಿಂಗ್, ಒಲಗಾಡದೆ ಇರತಕ್ಕಂತಹ, ಭ್ರಾಂತಿಗೆ ಒಳಗಾಗದೆ ಇರತಕ್ಕಂತಹ ಅಂತ ಅರ್ಥ. ಬೇರೆ ಎಲ್ಲ ಯೋಚನೆಗಳ ಬಗ್ಗೆ ಹರಿದಾಡದೆ ಇರತಕ್ಕಂತಹ ಅಂತ ಮನಸ್ಸು ಅಂತ. ಭಗವಂತನಲ್ಲೇ ಭಕ್ತಿಯಿಂದ ಮನಸ್ಸನ್ನು ನಾವು ನೆಟ್ಟು ಭಗವಂತನ ಚಿಂತನೆನೇ ಮಾಡ್ತಾ ಇದ್ರೆ ಆಗ ಮನಸ್ಸು ಅಚಲವಾಗಿದೆ ಅಂತ. ಚಲ ಅಲ್ಲ, ಮೈಂಡ್ ಇಸ್ ಕಾನ್ಸಂಟ್ರೇಟೆಡ್. ಸೊ ಸಚ್ ಕಾನ್ಸಂಟ್ರೇಷನ್ ಅಚಲ ಮನಸ್ಸೆ. ಮನಸಾಚಲೇನ, ಅಚಲೇನ ಮನಸಾಚಲೇನ. ಪ್ರಯಾಣ ಕಾಲೇ, ಹೋಗೋ ಸಮಯದಲ್ಲಿ
ದೇಹ ಬಿಡೋ ಸಮಯದಲ್ಲಿ ಅಚಲವಾದ ಶ್ರದ್ಧಾಭಕ್ತಿಯಿಂದ ಮನಸ್ಸನ್ನ ಬಿಗಿ ಹಿಡಿದು ಯುಕ್ತೋ ಭಕ್ತಿಯ ಯೋಗ ಬಲೇನ ಚೈವ. ಆ ಯೋಗ ಬಲ ಅಂತಂದ್ರೆ ಇಲ್ಲಿ ಯಾವುದದು? ನಮ್ಮ ಸಾಧನಾ ಬಲ. ನಮ್ಮ ಸಾಧನಾ ಬಲ ಅಂದ್ರೆ ನಮ್ಮ ಜಪ, ಅನುಷ್ಠಾನ, ಸಂಸ್ಮರಣೆ, ಸಂಕೀರ್ತನೆ, ನಾಮಸ್ಮರಣೆ, ನಾಮ ಜಪ, ಅಥವಾ ನಿರಾಕಾರ ತತ್ವದ ಧ್ಯಾನ, ಅಥವಾ ಸಾಕಾರ ತತ್ವದ ಧ್ಯಾನ, ಸವಿಕಲ್ಪ ಧ್ಯಾನ ಅಥವಾ ನಿರ್ವಿಕಲ್ಪ ಧ್ಯಾನ. ಸೊ ಧ್ಯಾನ ಅಥವಾ ಜಪ, ಅನುಷ್ಠಾನ, ಯಾವುದಾರ ರೀತಿಯಲ್ಲಿ ಸದಾಕಾಲ ಭಗವಂತನ ನಾಮವನ್ನು ಸ್ಮರಿಸಿಕೊಳ್ಳೋದು ಅಂತ ಅರ್ಥ. ಯೋಗ ಬಲೇನ ಚೈವ. ಯಾರು ಸಾಯೋ ಸಮಯದಲ್ಲಿ ಮನಸ್ಸನ್ನ ಬಿಗಿ ಹಿಡಿದು ದೃಢವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೋ, ಮತ್ತು ಪ್ರಾಣಾಯಾಮ ಗೊತ್ತಿರೋರಿಗೆ ಭಗವಂತ ಹೇಳ್ತಾ ಇರೋದು, ಯಾರು ಪ್ರಾಣಾಯಾಮದಲ್ಲಿ ನಿಷ್ಠರಾಗಿದ್ದಾರೋ ಅಂಥವರು ತಮ್ಮ ಪ್ರಾಣಾಯಾಮ ಸಾಧನೆಯ ಮೂಲಕ ಪಂಚಪ್ರಾಣಗಳನ್ನ ಭ್ರೋರ್ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಚೆನ್ನಾಗಿ ಎರಡು ಹುಬ್ಬುಗಳ ಮಧ್ಯೆ ತಮ್ಮ ಪಂಚಪ್ರಾಣಗಳನ್ನ ಕೇಂದ್ರೀಕೃತ ಮಾಡ್ತಾರೋ, those such people who are well versed in pranayama technique, if they can bring and standardize and settle the prana in between the eyebrows andre in the ajna chakra, satam param purusham upaiti divyam. ಅಂಥವರು ಪರಂ ಪುರುಷಂ ದಿವ್ಯಂ ಉಪೈತಿ, ದಿವ್ಯನೋ ಶ್ರೇಷ್ಠನೋ ಹೇಳಲಿಕ್ಕೆ ಆಗದೇ ಇರತಕ್ಕಂತಹ ಆ ಪರಮ ಪದದಲ್ಲಿರ್ತಕ್ಕಂತಹ ಆ ಪರಮಾತ್ಮ ತತ್ವ ಏನಿದೆಯೋ, ಆ ಪರತತ್ವ ಏನಿದೆಯೋ, ಆ ಪರಮಾತ್ಮ ಏನಿದ್ದಾನೋ ಆತನನ್ನು ಉಪೈತಿ ಹೊಂದುತ್ತಾರೆ. ಸಿಂಪಲ್ ಕನ್ನಡ ಮೀನಿಂಗ್. ಕನ್ಫ್ಯೂಷನ್ ಇಲ್ಲಿ ಬರುತ್ತೆ ಅಂದ್ರೆ, ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಈ ಶ್ಲೋಕದ ವರ್ಬ್ಯಾಟ್ರ ಮೀನಿಂಗ್ ತಗೊಂಡ್ಬಿಟ್ರೆ, ಪ್ರತಿ ಪದಾರ್ಥ ತಗೊಂಡ್ರೆ ಏನನ್ಸತ್ತೆ ಅಂದ್ರೆ, ಸಾಯೋ ಸಮಯದಲ್ಲಿ ಮನಸ್ಸನ್ನ ಬಿಗಿಯಾಗಿ ಹಿಡಿದುಕೊಂಡು, ಕನ್ನಡ ಹೇಳಕ್ ಹೊರಟ್ಬಿಟ್ರೆ ಈ ಶ್ಲೋಕದ ಅರ್ಥ, ಮನಸ್ಸನ್ನ ಬಿಗಿಯಾಗಿ ಹಿಡ್ಕೊಂಡು ಯೋಗ ಬಲದಿಂದ ಭಕ್ತಿಯಿಂದ ಕೂಡಿ ಪ್ರಾಣಗಳನ್ನ ಆಜ್ಞಾಚಕ್ರದಲ್ಲಿ ನಿಲ್ಲಿಸಿಕೊಂಡು ಇದ್ರೆ ಭಗವದ್ ದರ್ಶನ ಆಗತ್ತೆ. ಆಗ ನಾವು ಭಗವಂತನ ಸೇರ್ತೇವೆ ಅಂತ ಕನ್ನಡ ಅರ್ಥ. ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಇಲ್ಲಿ ಕನ್ನಡ ಅರ್ಥದಲ್ಲಿ, ಅಲ್ಲಿ ಯಾವುದೇ ಕಾಮೆಂಟ್ರಿ. ಸೊ ದಿ ಕನ್ಫ್ಯೂಷನ್ ಸೆಟ್ಸ್ ಇನ್ ಬಿಕಾಸ್ ಲಾರ್ಡ್ ಈಸ್ ಸೇಯಿಂಗ್ ಲೈಕ್ ದಿಸ್. Lord is saying that you have to control your mind, you must have the capacity of yoga, you must be well versed in yoga, you must be well versed in devotion, bhakti, you must be well versed in pranayama, you must control the prana, movement of prana, and bring back to the central ajna chakra from Vishuddha and allow it to stay there, concentrate on that. All these things if you do, you will reach me at the time of death. Lord is saying like that. So confusion ಎಲ್ಲಿ ಅಂದ್ರೆ, is it possible for us? ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಇದು ನಮಗೆ ಸಾಧ್ಯವಾ? ಭಗವಂತ ಹೇಳ್ತಾ ಇದ್ದಾನಲ್ಲಪ್ಪ, ನಮಗೆ ಸಾಧ್ಯವಾ? ಪ್ರಾಣಾಯಾಮ ಅಂದ್ರೆ ಏನು ಗೊತ್ತೇ ಇಲ್ಲ ನಮಗೆ ಅಲ್ವಾ? ನಮಗೆ ಗುರುಗಳು ಕಲಿಸ್ಕೊಟ್ಟಿಲ್ಲ. ಅದು ನಾವು ಪುಸ್ತಕ ನೋಡಿ ಕಲಿಯೋದು ಅಲ್ಲ. ಗುರುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಾಣಾಯಾಮ ನಿಮಗೆ ನಿಷಿದ್ಧ ಅಂತ. ಸಣ್ಣ ವಯಸ್ಸಿನಲ್ಲಿ ಬ್ರಹ್ಮಚಾರಿಯಾಗಿರ್ತಕ್ಕಂಥವನಿಗೆ ಗುರು ಮುಖೇನ ಅಲ್ಲಿ ಪಾಠ ಆಗಬೇಕು. ಗುರು ಅದನ್ನು ನೋಡ್ತಾ ಇರಬೇಕು. ಪ್ರಾಣಾಯಾಮದ ಪ್ರತಿಯೊಂದು ಹಂತವನ್ನು ಆತ ನೋಡ್ತಾ ಇರಬೇಕು. ಇಲ್ಲದೆ ಇದ್ರೆ ಅದು ಅಡ್ಡಾದಿಡ್ಡಿಯಾಗಿ ಮಾಡಕ್ಕೆ ಹೋದ್ರೆ ಅದು ವಿಪರ್ಯಾಸಕ್ಕೆ ಹೋಗಿ ಪ್ರಾಣಕ್ಕೆ ಸಂಚಿಕಾರ, ಮನುಷ್ಯ ಸತ್ತೇ ಹೋಗಬಹುದು, ಹುಚ್ಚು ಹಿಡಿಬಹುದು, ಬುದ್ಧಿ ಭ್ರಮಣೆ ಆಗಬಹುದು, ಇನ್ನೇನೋ ಅಂಗ ಹೊರಟು ಹೋಗ್ಬೋದು, ಇನ್ನೇನೋ ನ್ಯೂನತೆ ಆಗಬಹುದು. ಇಟ್ ಮೇ ಡಿಸ್ಫಂಕ್ಷನ್ ಯುವರ್ ಆರ್ಗನ್ಸ್, ಇಟ್ ಮೇ ಎಫೆಕ್ಟ್ ಯುವರ್ ಬ್ರೈನ್, ಇಟ್ ಮೇ ಎಫೆಕ್ಟ್ ಯುವರ್ ಮೈಂಡ್ ಇಫ್ ಯು ಡೂ ವಿಥೌಟ್ ಎನಿ ಪ್ರಾಪರ್ ಗೈಡೆನ್ಸ್ ಫ್ರಮ್ ಎಕ್ಸ್ಪರ್ಟ್ ಪ್ರಾಣಾಯಾಮ ಗುರು. ಸೊ ನಮಗದು ಗೊತ್ತಿಲ್ವಲ್ಲ. ಭಗವಂತ ಹೇಳ್ತಾ ಇದ್ದಾನಪ್ಪ ಈ ಶ್ಲೋಕದಲ್ಲಿ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್. ಇದನ್ನು ಮಾಡಿದರೆ, ಇವೆಲ್ಲ ಮಾಡಿದರೆ ನೀನು ನನ್ನ ಸೇರ್ತೀಯ. ಅಯ್ಯೋ ಹಂಗ ನಮಗೆ ಪ್ರಾಣಾಯಾಮ ಬರೋಲ್ಲ.
ಈಗ ನಾನು ಪ್ರಾಣಾಯಾಮ ಕಲಿಬೇಕು ಭಗವಂತ ಹೇಳ್ತಾ ಇದ್ದಾನೆ ಅಂತ ಹೊರಟ್ರೆ ಅಧೋಗತಿ ನಿಶ್ಚಿತ ಅಂತ ಅರ್ಥ. ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅಂದ್ರೆ ಯು ಆರ್ ಟ್ರೈಂಗ್ ಟು ಮಿಕ್ಸ್ ಅಪ್ ಎವ್ರಿಥಿಂಗ್. Lord is giving hints here for different categories of sadhakas. Not that everyone should follow all that is told here in this sloka. See, if you are good at japa, our Lord, Gurudev used to say, the easiest, that is why safest, pranayama is not safest. That's why Gurudev used to use the word easiest, safest, guaranteed, surest way to reach God is Nama Japa. So if I know only that much, that is enough. If I can do that much, that is enough. If I am a pranayama yogi, then if I concentrate pancha pranas into the Ajna Chakra, that is fine. If I am simply a devotee, chant the name of God or do Sankirtana. Even at the time of death, the mind can sing. What Gauranga Prabhu used to do, always Nama Sankirtana. Always Nama Sankirtana. It is not Nama Japa. Sankirtana. Singing the glory of God. Bhagavat Leelagalanna Sushravilolaga hadodu. What our Paramaguru used to do every day in the morning for nearly 1 hour. Bhajans. Sankirtana with his veena. So japa is different, Sankirtana. So if you are well versed in Sankirtana, do that in the mind. ಅದು ಅರ್ಥ ಇದೆ ಭಗವಂತ ಹೇಳುದು. ಮನಸ್ಸನ್ನ ಒಟ್ಟಿನಲ್ಲಿ ಅಟ್ ದ ಟೈಮ್ ಆಫ್ ಡೆತ್, ಇಫ್ ಐ ಕ್ಯಾನ್ ರಿಪೋಸ್ ಮೈ ಫೇತ್ ಇನ್ ಟು ಲಾರ್ಡ್, ನಾನು ಸಾಯೋ ಸಮಯದಲ್ಲಿ ನನ್ನ ಗುರುದೇವರ ಮುಖವನ್ನಾರೋ ನೆನೆಸ್ಕೊಂಡ್ರೆ, ಗುರುದೇವರ ಹೆಸರನ್ನಾರೋ ನೆನೆಸ್ಕೊಂಡ್ರೆ ಸಾಕು. ಗುರುದೇವ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಇನ್ನು ಏನ್ ನೆನಪಾಗದೇ ಇದ್ರು ರಾಮ ರಾಮ ಅಂತ ನೆನಪಾದ್ರೂ ಸಾಕು. ಅವರು ಗುರುದೇವ್ ಯೂಸ್ ಟು ಸೇ ಲೈಕ್ ದಟ್. ಅಟ್ ಲೀಸ್ಟ್ ರಿಮೆಂಬರ್, ಇಫ್ ನಾಟ್ ಫುಲ್ ನೇಮ್, ಅಟ್ ಲೀಸ್ಟ್ ಸೇ ರಾ ಹಾ. ದಟ್ ಇಸ್ ಹೌ ಹಿ ಯೂಸ್ ಟು ಸೇ ರಾಮ. ಫುಲ್ ನೇಮ್ ಇಫ್ ಯು ಕಾಂಟ್ ಅಟ್ಟರ್, ಸೇ ಅಟ್ ಲೀಸ್ಟ್ ರಾ. Somebody asked very interesting question once. Unfortunately, after Gurudev had left the body, after Mahasamadhi, the question came to me. Very interesting question. ಏನಪ್ಪ ಉತ್ತರ ಕೊಡಬೇಕು ಇದಕ್ಕೆ? ನಾನು ಗುರುದೇವರು ಮಂತ್ರ ಉಪದೇಶ ಇದು ಕೊಟ್ಟಿದ್ದಾರೆ, ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ. ಐ ಆಮ್ ಡೂಯಿಂಗ್ ದ ಮಂತ್ರ ಜಪ ಆಸ್ ಗಿವನ್ ಉಪದೇಶ ಬೈ ಅವರ್ ಗುರು. ಬಟ್ of late what is happening andre, when I start doing japa in the mind, Sri Rama Jai Rama Jai Jai Ram, Sri Rama Jai Rama Jai Jai Ram, that will vanish. Then only I will think of our Gurudev. Then I will start saying Om Namo Bhagavate Virajeshwaraya, Om Namo Bhagavate Virajeshwaraya. After some time suddenly I give a jerk, my mind, it guilt feeling, guilt conscious. Ayyo, I am not reciting mantra given by Guru. Suddenly I will shift back, Sri Rama Jai Rama Jai Jai Rama. Again my mind picturize the Guru's face will come in front of me. Guru's face I will be seeing, I will forget Ramanama. What to do? See, this is the question. I don't know what answers you will give for this. If Gurudev were to be in his body form, probably that question he would have answered so correctly. Only he knows the answer. What is that? A person unknown like sitting in front of you can answer that question. I could not answer that question at all. I simply said, I don't know the answer for this. All that I can feel is, one thing is guaranteed, my personal direct experience, Guru is none other than God. God is none other than Guru. Ishvaro Guru Ratmeti Murti Vedat Vibhagine Vyomavat Vyapta Dehaya Dakshinamurtaye Namah. Dakshinamurti Stotra Acharya says, Guru, God and Atma, all the three are one. So I believe in that 100% with conviction. So that's why I said, whether you take Gurudev's name, whether Gurudev's form, appearance comes in front of you, or Lord Rama appearance, form comes in front of you during dhyana or japa, one and the same. I don't feel there is any difference.
You need not feel guilty about it. That is the answer I give. I don't know how far I am correct or not for that. So that's why Lord says here, प्रयाण काले मनसा चलेन भक्त्या युक्तो योग बलेन चैव भ्रुवोर मध्ये प्राणमावेश्य सम्यक् सतं परं पुरुषमुपैति दिव्यम्. With unflinching devotion, bhaktya yukta, unflinching devotion, achalena manasa. At the time of departure, fixing your attention on Ajna Chakra, controlling your prana or holding the breath in the Ajna Chakra, with all these methods, ultimately you will reach the divine form. ಪರಮ ಪದವನ್ನು ಹೊಂದ್ಬಿಡ್ತೀಯಪ್ಪ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ. ಇಷ್ಟು ಹೇಳಿದ ಮೇಲೆ ಭಗವಂತನಿಗೆ ಮತ್ತೆ ಭಗವಂತನ ಬಗ್ಗೆ ಹೇಳಬೇಕು. ನೀನು ಅಂತ್ಯ ಸಮಯದಲ್ಲಿ ಸಾಯೋ ಸಮಯದಲ್ಲಿ ಮನಸ್ಸನ್ನ ಬಿಗಿ ಹಿಡಿದ್ರೆ, ಮನಸ್ಸಲ್ಲಿ ಭಗವತ್ ಚಿಂತನೆ ಇದ್ರೆ ಭಗವಂತನ ಸೇರ್ತೀಯ. ಬಹಳ ಸಿಂಪಲ್. If you remember God, you will reach God at the time of death, if you remember. Earlier he has made that point very clear. Yam yam vapi smaran bhavan tejatyante kalevaram dash dash dash. Whatever you think at the time of death, you will become that only. Yad bhavam tad bhavati ಅಂತ ಹೇಳ್ಬಿಟ್ಟಿದ್ದಾನೆ ಭಗವಂತ. ಅದನ್ನೇ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಅಂತ್ಯಕಾಲದಲ್ಲಿ ಭಗವತ್ ಸ್ಮರಣೆ ಇದ್ರೆ ಯಾವ ರೂಪದಲ್ಲೇ ಇರಲಿ, ಮನಸ್ಸು ಭಗವಂತನ ಕಡೆ ಹೋಗಿದ್ರೆ ಸಾಕು. ಸಂಸಾರದ ಬಗ್ಗೆ ಯೋಚನೆ ಬಿಟ್ಟು ನಮ್ಮವರು, ತಮ್ಮವರು, ನನ್ನವರು, ನಮ್ಮ ಮನೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಬಂಧುಗಳು, ನನ್ನ ಬಳಗ, ನನ್ನ ಗಂಡ, ನನ್ನ ಹೆಂಡತಿ, ಈ ಭಾವನೆಯನ್ನು ಬಿಟ್ಟು, ಸಂಪೂರ್ಣವಾಗಿ ಬಿಟ್ಟು ಮನಸ್ಸಲ್ಲಿ ಮಾತ್ರ ಹೋಗಿದ್ರೆ ನಾನು ಸಿಕ್ಬಿಡ್ತೀನಪ್ಪ ನಿನಗೆ ಅನ್ನೋ ಅರ್ಥ ಇದೆ. ಸೊ ಈಸಿ. ವಾಟ್ ಲಾರ್ಡ್ ಇಸ್ ಟೆಲಿಂಗ್ ಇಸ್ ಆಲ್ರೆಡಿ ಎಸ್ ಸೆಟ್. Same thing is repeating here in different form. And remember, sometimes we have to remember. By grace of Guru you will remember. Don't be under the impression that you by heart and try to recollect. It cannot happen. If I have total devotion to my Guru or God, he will see that you will remember. That is the point. Uttara Gita, end part of Uttara Gita, that is Anugita, not Uttara Gita, Anugita. This is Bhagavad Gita. See, there is Anugita also. Please remember that. I had long back I have referred that. ಅಣುಗೀತೆ, ಭಗವದ್ಗೀತೆ ಯಾವ ಸಮಯದಲ್ಲಿ ಬಂತು ಅಂದ್ರೆ ಯುದ್ಧದ ಸಮಯದಲ್ಲಿ ಬಂತು. ಯುದ್ಧ ಆಗಿ ನಿಂತು ಹೋಗಿ ಆಫ್ಟರ್ 1.5 years ಎಲ್ಲವೂ ಶಾಂತವಾದ ಮೇಲೆ, when Dharmaraya became the emperor of Hastinapura, then after that 1.5 years when Lord Krishna wanted to go back to Dwarka, you remember that story. Arjuna suddenly called him and said, Lord, I have forgotten Upadesha you gave at the time of war. Totally I have forgotten. You once again tell me what is that Upadesha. Arjunan ಪ್ರಶ್ನೆ ಇದು. ಅಶ್ವಮೇಧ ಪರ್ವದಲ್ಲಿ ಬರ್ತದೆ, ಮೂಲ ಮಹಾಭಾರತದಲ್ಲಿದೆ. ನೀನು ಯುದ್ಧದ ಸಮಯದಲ್ಲಿ ಹೇಳಿದ್ಯಲ್ಲಪ್ಪ ಕೃಷ್ಣ, ಅದು ಉಪದೇಶ ಎಲ್ಲ ಮರ್ತು ಬಿಟ್ಟಿದ್ದೀನಿ, ಇನ್ನೊಮ್ಮೆ ಹೇಳಪ್ಪ ಅಂತ ಕೇಳಿದಾಗ ಕೃಷ್ಣನಿಗೆ ಬಹಳ ಸಿಟ್ಟು ಬರ್ತದೆ, ಬೈತಾನೆ. ದೊಡ್ಡ ಕಥೆ ಅದು. ಚೆನ್ನಾಗಿ ಬೈತಾನೆ ಅರ್ಜುನನಿಗೆ, ನಿನ್ನಂಥ ಮೂರ್ಖನ ನೋಡ್ಲೇ ಇಲ್ಲ ನಾನು, ಹೇಳಿದ ಉಪದೇಶ ಇಷ್ಟು ಬೇಗ ಮರ್ತೋಯ್ತು ಅಂತ ಹೇಳ್ತೀಯಲ್ಲ ನೀನು, ಹಾಗಾದ್ರೆ ಏನು ಕೇಳಿದೆ ನೀನು? ಆಯ್ತು, ನೀ ನನ್ನ ಪ್ರಿಯ ಮಿತ್ರ ಅನ್ನೋ ದೃಷ್ಟಿಯಿಂದ ಇನ್ನೊಮ್ಮೆ ಹೇಳ್ತೇನೆ, ಆದ್ರೆ ಅದನ್ನೇ ಹೇಳಕ್ಕಾಗಲ್ಲ, ಬೇರೆ ರೀತಿಯಲ್ಲಿ ಹೇಳಬೇಕಾಗತ್ತೆ. ಅವತ್ತು ಹೇಳಿದ್ದು ಈಗ ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಉಪದೇಶ. ದಟ್ ಇಸ್ ಕಾಲ್ಡ್ ಅಣುಗೀತ. ವಾಟ್ ಈಸ್ ದೇರ್ ಇನ್ ಭಗವದ್ಗೀತಾ ಇಸ್ ಸೇಮ್ ಥಿಂಗ್ ಇನ್ ಅಣುಗೀತ. ಡಿಫರೆಂಟ್ ವರ್ಡಿಂಗ್ಸ್, ಡಿಫರೆಂಟ್ ಶ್ಲೋಕಾಸ್, ಪ್ಲೀಸ್ ರಿಮೆಂಬರ್. ತಮಾಷೆ ಅಂದ್ರೆ all our acharyas, they have not given separate commentary on Anu Gita. Acharya Bhagavad-pada or Acharya Ramanuja or Acharya Madhvacharya, they have not given separate commentary. No separate bhashya.
ಯಾಕೆಂದ್ರೆ all the points are there in Bhagavad Gita. That's why they have not touched upon that. But in the end of Anugita, final Upadesha, please remember, the end part of Anugita, what is the final sermon? ಕೊನೆಯ ಮುಖ್ಯವಾದ ಉಪದೇಶ ಯಾವುದು? ಈಗ ಭಗವದ್ಗೀತೆಯಲ್ಲಿ ಮುಖ್ಯವಾದ ಉಪದೇಶ ಯಾವುದು ಅಂದ್ರೆ, ಸಾಮಾನ್ಯವಾಗಿ ಭಗವದ್ಗೀತೆ ದಿನ ಓದ್ತಾ ಇರೋರು, ಗೊತ್ತಿರೋರು, ದಿನ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋರು ಒಂದು ಮಾತು ಹೇಳ್ತಾರೆ. 18ನೇ ಅಧ್ಯಾಯದಲ್ಲಿ in the 18th chapter 65th shloka, that's very important, that is the last sermon gave. What is that 65th Mamekam sharanam vraja aham tva sarvapapebhyo mokshayishyami ma shusha. That is really every Mahatman has said that. 65th shloka of the 18th chapter. That is a final sermon. Final sermon ಅಂತ ಹೇಳ್ತೀವಿ. ಹಾಗೆ ಅನುಗೀತೆಯಲ್ಲಿ ಯಾವುದು ಫೈನಲ್ ಸರ್ಮನ್ ಅಂದ್ರೆ, ವಾಟ್ ಇಸ್ ದಟ್ ಫೈನಲ್ ಉಪದೇಶ ಆಫ್ ಅನುಗೀತ? ಎಂಟೈರ್ ಪುಟ್ ಟುಗೆದರ್ ಲಾರ್ಡ್. ಎಕ್ಸಾಕ್ಟ್ಲಿ ದಟ್ ಇಸ್ ಎ ಫೈನಲ್. ತ್ರಕ್ಷರಸ್ತು ಭವೇತ್ ಮೃತ್ಯು ದ್ವ್ಯಕ್ಷರಸ್ತು ಬ್ರಹ್ಮ ಶಾಶ್ವತಂ ಮಮೇತಿ ಭವೇನ್ ಮೃತ್ಯು ನ ಮಮೇತಿ ಶಾಶ್ವತಂ. That is a shloka. The 3-lettered word puts you in samsara again. Birth, rebirth. ಮೂರು ಅಕ್ಷರಗಳ ಶಬ್ದ ನೀವು ಹಿಡ್ಕೊಂಡ್ಬಿಟ್ರೆ ಯಾವಾಗಲೂ ಸುತ್ತಾ ಇರ್ತೀರಿ. ಇಫ್ ಯು ಕ್ಯಾಚ್ ಔಟ್ ಆಫ್ 2-lettered word, ದ್ವ್ಯಕ್ಷರಸ್ತು. If you catch out of the 2-lettered word, born and dead goes on. We are in bandhana, we are in bondage. If you catch 3-letter word, traksharastu, brahma shashvatam, then you escape from the bondage, enter there, my paramapada. You enter me only. Mama, na mama. Same thing. Same meaning. ನಾನು ನನ್ನವರು ಅಂತ ಇರೋ ತನಕ ಬಂಧನ ಇರೋದೇ ನಮಗೆ. ಅದೆಲ್ಲವನ್ನು ಬಿಟ್ಟು ಕೊನೆಗಾಲದಲ್ಲಿ ಎಲ್ಲವನ್ನೂ ಮರೆತು ಭಗವಂತ ರಾಮ ಕೃಷ್ಣ ಅಂತ ಮನಸ್ಸಂತ ಇದ್ರೆ ಆತನನ್ನು ಸೇರೋದು ನಿಶ್ಚಯ. ಎಷ್ಟು ಸುಲಭ ಅಂದ್ರೆ, ವಂಡರ್ಫುಲ್ ಲಾಜಿಕ್, ಟೈಮ್ ಟೆಸ್ಟೆಡ್ ಲಾಜಿಕ್. ಆಲ್ ಮಹಾತ್ಮನ್ಸ್ ಇದ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅನುಮಾನವೇ ಇಲ್ಲ. ಯಾರಿಗೆ ಭಗವಂತ ನೆನಪಿದೆಯೋ ನೀವು ಭಗವಂತನ ಸೇರೋದು ನಿಶ್ಚಿತ ಅಂತ. ಈ ಅನುಮಾನ ಏನ್ರ ಇದೆ ಅಂದ್ರೆ ಯಾರಿಗೂ ಅನುಮಾನ ಇಲ್ಲ. ಎಲ್ಲಾ ಮಹಾತ್ಮರು ಈ ಮಾತನ್ನು ಹೇಳಿದ್ದಾರೆ. ಪ್ರಶ್ನೆ ಇಲ್ಲಿ ಬರುತ್ತೆ ಅಂದ್ರೆ, ನಮಗೆ ಅದು ಗೊತ್ತಾಗೋದು ಯಾವಾಗ? ಈಗ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವು ಭಗವಂತ ನೆನೆಸ್ಕೊಳ್ತೀವ ಆ ಟೈಮ್ನಲ್ಲಿ ಅಂತ ಈಗ ಕೇಳಿದರೆ ಆನ್ಸರ್ ಇಸ್ ನೋ, ಬಿಕಾಸ್ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ದ ಎಂಡ್. It happens only in the end, and there is no witness other than you. Other than you, other than your own mind, there is no other witness. You can't even tell others. That is the speciality. ಗುರುಗಳ ಸಂಕಲ್ಪ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ ತತ್ಸತ್. ಓಂ ನಮೋ ಭಗವತೆ.